ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಮಂದ್ರ ಕಾದಂಬರಿಯ ವಾಚನವನ್ನು ಕೇಳ್ತಾ ಇದ್ವಿ. ಮೋಹನ್ ಲಾಲ್ ಗೋರೆ ಸಾಹೇಬ್ರ ಹತ್ರ ಹೋಗಿ ಟಿಪ್ನಿಸ್ನ ಸಲಹೆಯ ಮೇರೆಗೆ ಗೋರೆ ಸಾಹೇಬ್ರ ಹತ್ರ ಹೋಗಿ ತನ್ನ ಮುಂದಿನ ವಹಿವಾಟಿನ ಬಗ್ಗೆ ಮಾತಾಡಿದ್ದು. ಇನ್ನೊಂದು ವಕೀಲರನ್ನ ಅವರು ಭೇಟಿಯಾಗೋಕ್ಕೆ ಹೇಳ್ತಾರೆ. ಅಲ್ಲಿವರೆಗಿನ ಭಾಗವನ್ನು ಕೇಳಿದ್ವಿ. ಮುಂದಿನ ಭಾಗ. ಮೋಹನ್ ಲಾಲ್ ಹೋದ ಮೇಲೆ ಗೋರೆಯೇ ಎಲ್ಲ ಕೋಣೆಗಳನ್ನು ಮುಚ್ಚಿ ಮುಂಭಾಗದ ದೊಡ್ಡ ಬಾಗಿಲಿಗೆ ಒಳಬೀಗ ಮತ್ತು ಹೊರಬೀಗಗಳನ್ನು ಹಾಕಿದರು. ಡ್ರೈವರನ್ನು ಕಳಿಸಿಬಿಟ್ಟಿರುವುದರಿಂದ ಅವರೇ ಕಾರು ನಡೆಸಬೇಕಿತ್ತು. ಕಾರಿನಲ್ಲಿ ಕುಳಿತಾಗ ಕಿಟಕಿಯನ್ನು ಮುಚ್ಚಿ AC ಹಾಕಿ ಶಾಸ್ತ್ರೀಯ ಸಂಗೀತದ ಕ್ಯಾಸೆಟ್ ಹಾಕಿಕೊಳ್ಳುವುದು ಅವರ ಅಭ್ಯಾಸ. ಆದರೆ ತಾವೇ ನಡೆಸುವಾಗ ಹಾಗೆ ಮಾಡುತ್ತಿರಲಿಲ್ಲ. ಸಂಗೀತವು ಮನಸ್ಸನ್ನು ಸೆಳೆದುಕೊಂಡು ಚಾಲನೆಯ ಲಕ್ಷ್ಯ ಕಡಿಮೆಯಾಗುತ್ತಿತ್ತು. ಈಗ ರಾತ್ರಿ 7:30 ರಾತ್ರಿಯ ವೇಳೆ ಚಲಿಸುವುದು ಕಷ್ಟವೆನ್ನಿಸಿತು. 70 ವರ್ಷವಾಯಿತು. ಕೈಕಾಲು, ಕಣ್ಣು, ರಕ್ತದೊತ್ತಡಗಳು ಈ ವಯಸ್ಸಿನಲ್ಲಿ ಎಷ್ಟು ಆರೋಗ್ಯವಿರಬಹುದು ಅಷ್ಟು ಇದ್ದರೂ ರಾತ್ರಿ ಎತ್ತೆತ್ತಲಿಂದಲೋ ಚುಚ್ಚುವ ಪ್ರವಾಹ ದೀಪಗಳಲ್ಲಿ ಕಣ್ಣಿಗೆ ಹಿಂಸೆಯಾಗುತ್ತೆ. ಈ ದಾರಿಯಲ್ಲಿ 40 ವರ್ಷ ಕಾರು ನಡೆಸಿ ಅಥವಾ ಕಾರಿನಲ್ಲಿ ಕೂತು ಚಲಿಸಿದ್ದರೂ ರಾತ್ರಿ ನಡೆಸುವಾಗ ಒಂದೊಂದು ಕಡೆ ಗಲಿಬಿಲಿಯಾಗುತ್ತೆ. ಇನ್ನು ಎಷ್ಟೇ ತಡವಾಗಲಿ ಡ್ರೈವರನ್ನು ಕಳಿಸಬಾರದು ಎನ್ನಿಸಿತು. ಮೋಹನ್ ಲಾಲ್ ಅವರ ಮನಸ್ಸಿನಿಂದ ಹೋಗಿರಲಿಲ್ಲ. ಬಹುತೇಕ ಆರ್ಟಿಸ್ಟ್ಗಳೇ ಹೀಗೆ, ಕ್ಲಿಯರ್ ಕಟ್ ಆಲೋಚನೆ ಇರೋದಿಲ್ಲ ಎನ್ನಿಸಿತು. ಕೆಲವರು ವ್ಯವಹಾರದಲ್ಲಿ ಚೂಟಿ ಇದ್ದರೂ ಭಾವನಾತ್ಮಕ ಸಂಬಂಧಗಳಲ್ಲಿ ಅಸ್ಪಷ್ಟ ಗೋಜಲು. ನೀನು ರಾಮಕುಮಾರಿಗೂ ಅವಳ ಮಕ್ಕಳಿಗೂ ಅನ್ಯಾಯ ಮಾಡಿದೀಯಾ, ಅದನ್ನು ಸರಿಪಡಿಸುವಂತ ಹೇಳಬೇಕಾಗಿತ್ತೇ ಎಂಬ ಅನುಮಾನ ಅವರಲ್ಲೇ ಹುಟ್ಟಿತು. ತಮ್ಮ ಇಷ್ಟು ದೀರ್ಘವಾದ ವೃತ್ತಿ ಜೀವನದಲ್ಲಿ ಯಾವ ಕಕ್ಷಿದಾರನಿಗೂ ನೀನು ಹೀಗೇ ಮಾಡು ಅಂತ ಹೇಳಲಿಲ್ಲ. ಹೀಗೆ ಮಾಡಿದರೆ ಹೀಗೆ ಆಗುತ್ತೆ, ತೀರ್ಮಾನ ನಿಮ್ಮದು ಅಂತಲೇ ಹೇಳಿದ್ದೀನಿ ಎಂಬ ನೆನಪಾಯಿತು. ಆದರೆ ಇದು ಕೇವಲ ಒಬ್ಬ ಕಕ್ಷಿದಾರನಿಂದ ಅನ್ಯಾಯಕ್ಕೊಳಗಾದ ಹೆಂಡತಿಯ ವಿಷಯವಲ್ಲ ಎಂಬ ಅರಿವಾಯಿತು. 18 ವರ್ಷವಾಯಿತು. 30-35 ವರ್ಷದ ಹೆಂಗಸು, ಒಣಗಿದ ಕಪ್ಪು ಅಲ್ಲದ ಬಿಳುಪು ಅಲ್ಲದ ಬೂದಿ ಬಣ್ಣ, ಮಾಂಸಖಂಡಕ್ಕಿಂತ ಮೂಳೆ ಹೆಚ್ಚು, ಮುಖದಲ್ಲಿ ಕೂಡ ಮೂಳೆಗಳೇ ಪ್ರಧಾನ, ಪುಷ್ಟಿ ಸಾಲದು. ಆದರೆ ಹೊಳೆಯುವ ಕಣ್ಣುಗಳು, ಸಂಕಲ್ಪ ಬಲ, ಕೇವಲ ಪಶುಮಟ್ಟದ ಇಚ್ಛಾಶಕ್ತಿಯಲ್ಲ, ಸಹಸ್ರಾರು ವರ್ಷಗಳಿಂದ ಸಂಚಯವಾಗಿ ಬಂದ ಸಂಸ್ಕಾರದ ಶಕ್ತಿ ಎನ್ನಿಸಿತು. ಇಂಥ ಹುಡುಗಿಯನ್ನು ಬಿಟ್ಟು ಇನ್ನೊಂದು ಮದುವೆಯಾದ, ಇಬ್ಬರನ್ನೂ ಬಿಟ್ಟು ಕಥಕ್ ಹುಡುಗಿಯ ಜೊತೆಗೆ ಹೋಗಿಬಿಟ್ಟ. ಆಗಿನ್ನೂ ಎರಡನೆಯವಳ ಕತೆ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಹಾಡುವ ಕಲಾವಿದನ ಹೆಂಡತಿ ಅಲ್ಲದಿದ್ದರೆ ಇವಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುತ್ತಿದ್ದೇನೆ. ಇವಳು ಹಿಂದೂಸ್ತಾನಿ, ನಮ್ಮ ಎಲ್ಲ ಅಡಿಗೆಯೂ ಬರೋಲ್ಲ. ಮರಾಠಿ ಅಲ್ಲದೋಳಿಗೆ ಎಷ್ಟು ಕಲಿತರೂ ಮರಾಠಿಯ ರುಚಿ ಸಾಧಿಸೋಲ್ಲ. ಬೇಡ ಎಂದಳು ಸುನೀತಿ. ಹೇಳಿಕೊಟ್ಟರೆ ಕಲಿತಾಳೆ ಬಿಡು, ನಂಬಿಕೆಯಾಗಿರೋರು ಬೇಕು ಅಂತ ಒಪ್ಪಿಸಿ ಆ ಕಾಲಕ್ಕೆ 500 ಹೆಚ್ಚಾದರೂ ಗೊತ್ತು ಮಾಡಿ ಇಷ್ಟು ಕೊಡಿ ಅಂತ ಕೇಳೋಕ್ಕೂ ಬಾರದ ಹೆಂಗಸು. ಅನಂತರ ಸುನೀತಿ, ನೀವು ಪುಸಕ್ಕನ 500 ಯಾಕಂತಂದ್ರಿ, ಹೆಚ್ಚಲ್ವೇ ಅಂದದ್ದಕ್ಕೆ ಇಬ್ಬರು ಮಕ್ಕಳನ್ನ ಸಾಕಬೇಕು, ಅಷ್ಟು ದೂರದಿಂದ ಬರಬೇಕು, ಪಾಪ ಸಂಗೀತಗಾರನ ಹೆಂಡತಿ ಅಂತ ಸಮಾಧಾನ ಮಾಡಿ ಹೇಳಿ. ಎಂಥ ಶಾಂತ ಸ್ವಭಾವ, ಎಷ್ಟು ಕೆಲಸ ಬಿದ್ದರೂ ಮುಖ ಸಿಂಡರಿಸದೆ, ಅಡಿಗೆ ತಿಂಡಿ ಅಲ್ಲದೆ ಬೇರೆ ಯಾವ ಕೆಲಸ ಹೇಳಿದರೂ ನಗುಮುಖದಿಂದ ಮಾಡ್ತಾ, ಹೊಸ ಅಡಿಗೆಗಳನ್ನು ಒಂದೇ ಸಲಕ್ಕೆ ಕಲಿತು 1 ವರ್ಷದಲ್ಲಿ ನನಗೆ ಅವಳ ಮೇಲೆ ಕನಿಕರದ ಜೊತೆಗೆ ಗೌರವ, ಮನ್ನಣೆ, ಮಮತೆ. ಇಂಥ ಕಷ್ಟದಲ್ಲಿ ಇಷ್ಟು ಕೆಲಸ ಮಾಡ್ತಾ, ಮಕ್ಕಳನ್ನು ಸಾಕಿ ಬೆಳೆಸ್ತಾ ಇಷ್ಟು ಶಾಂತವಾಗಿರುವ ಇವಳು, ಗಂಡ ದುಡಿಯುವ ಲಕ್ಷವನ್ನು ಅನುಭವಿಸ್ತಾ ಒಂದು ದಿನ ಕೆಲಸದೋಳು ತಡವಾಗಿ ಬಂದರೆ ರೇಗುವ ನಮ್ಮ ಸೋಮಾರಿ ಹೆಂಗಸರು. ಇವರ ವಿದ್ಯೆ, ಹಣವಂತ ಸಂಸ್ಕಾರಗಳ ಬಗೆಗೆ ಗೌರವ ಕುಂದಿ ಅವಳ ಬಗೆಗೆ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಸ್ವಲ್ಪ ಮೈ ತುಂಬಿಕೊಂಡಳು. ಬೆಳಿಗ್ಗೆ ಬಂದ ತಕ್ಷಣ ಚಹಾ, ಮಧ್ಯಾಹ್ನ ಊಟ, 2 ಗಂಟೆಗೆ ಹೋಗುವಾಗ ಒಯ್ಯಲು ಉಳಿದ ರೊಟ್ಟಿ, ಪಲ್ಯ, ಅನ್ನಗಳು. ಸುನೀತಿಯ ಹಳೆ ಸೀರೆಗಳು ತುಸು ಬೊಜ್ಜು ಇಲ್ಲದ ಅವಳ ನೀಳ ಶರೀರಕ್ಕೆ ಎಷ್ಟು ಹಿತವಾಗಿ ಕಾಣಿಸತೊಡಗಿದು. ಬೆಳಿಗ್ಗೆ ನಾನು ಆಫೀಸಿಗೆ ಹೊರಡುವ ಮೊದಲು ಅವಳನ್ನೊಮ್ಮೆ ನೋಡಿ ಹೋಗುವ ಬಯಕೆ. ಅವಳು ಬರುವುದು ಅಕಸ್ಮಾತ್ ತಡವಾದರೆ ಚಡಪಡಿಕೆ. ಯಾಕೆ ಆಕರ್ಷಣೆ ಹುಟ್ಟಿತು ಇನ್ನೂ ತಿಳಿಯುತ್ತಿಲ್ಲ. ಹೆಂಗಸರ ಚಟ ನನಗೆ ಎಂದೂ ಇಲ್ಲ. ಬೇಕೆಂದಿದ್ದರೆ ಕೆಲವರಾದರೂ ಸುಂದರ ಮೈಕಟ್ಟಿನ ಹಣವಂತ ಮಹಿಳೆಯರು ಸ್ನೇಹ ಬೆಳೆಸೋದು ಅಸಾಧ್ಯವಿರಲಿಲ್ಲ. ಸ್ವತಃ ಕೋಟಿಗಟ್ಟಲೆ ಇರುವ ಹೆಂಗಸರಿಗೆ ಲಾಭದಾಯಕ ಹೂಡಿಕೆ, ತೆರಿಗೆ ವಿಷಯದಲ್ಲಿ ಸಮಾಲೋಚನೆ, ಸಂಗೀತ ಪ್ರಪಂಚದಲ್ಲಿ ಓಡಾಟ. ಆದರೂ ಎಂದಿಗೂ ಇರಲಿಲ್ಲ. ನನ್ನ 52ನೇ ವಯಸ್ಸಿನಲ್ಲಿ ಯಾಕೆ ಈ ಆಕರ್ಷಣೆ? ಸಂಗೀತಗಾರನ ಹೆಂಡತಿಯಾಗಿ ಅನ್ಯಾಯಕ್ಕೊಳಗಾದವಳಲ್ಲದಿದ್ದರೆ ಆಕರ್ಷಣೆ ಹುಟ್ಟುತ್ತಿತ್ತೇ ಎಂಬ ಪ್ರಶ್ನೆ ಕಾಣಿಸಿಕೊಳ್ಳುತ್ತಿತ್ತು. 2 ನಿಮಿಷ ಮನಸ್ಸು ಅಲ್ಲೇ ಸಿಕ್ಕಿಕೊಂಡ ನಂತರ ಇವೆಲ್ಲ ಊಹಾಪೋಹದ ರೇಫದ ಪ್ರಶ್ನೆಗಳು. ಅವನ ಹೆಂಡತಿ ಅನ್ನೋದಕ್ಕಿಂತ ಅವಳಲ್ಲಿ ಒಂದು ವಿಶೇಷ ಶಕ್ತಿ ಇತ್ತು, ನನ್ನ ಗೌರವವನ್ನು ಸೆಳೆದುಕೊಳ್ಳುವಂಥ ಕ್ರಿಯಾಶಕ್ತಿ ಎಂಬ ಉತ್ತರ ಹೆಚ್ಚು ಖಚಿತವಾಯಿತು. ಮುಂಬೈಯಲ್ಲೇ ಹುಟ್ಟಿ ಬೆಳೆದ ನನಗೆ ಅವಳ ಗ್ರಾಮೀಣ ಸರಳತೆ ಆಕರ್ಷಕವಾಗಿತ್ತು. ಬರೀ ಅಷ್ಟಲ್ಲ, ಅವಳ ಕಣ್ಣುಗಳಲ್ಲಿ ಕಾಣುವ ಆತ್ಮವಿಶ್ವಾಸ,
ಇವಳು ಸಂಪೂರ್ಣವಾಗಿ ನಂಬಿಕೆಗೆ ಅರ್ಹಳು ಎಂಬ ಆಶ್ವಾಸನೆಗಳು ನನ್ನನ್ನು ಸೆಳೆದವೆ. ಇದೇ ಸಂದರ್ಭದಲ್ಲಿ ಸುನೀತಿ ಮಗಳ ಚೊಚ್ಚಲ ಹೆರಿಗೆಗೆಂದು ಶಿಕಾಗೋಗೆ ಹೋಗಿ ಮನೆಯಲ್ಲಿ ನಾನೊಬ್ಬನೇ ಆಗಿ ಅವಳಲ್ಲಿ ನಂಬಿಕೆ ಬೆಳೆದು ನಾನಲ್ಲದಿದ್ದರೂ ಬರುವಂತೆ ಇನ್ನೊಂದು ಬೀಗದ ಕೈ ಕೊಟ್ಟು ಅಡಿಗೆ ಮಾಡಿ ನನಗೆ ಡಬ್ಬಿ ಕಳಿಸಿ ರಾತ್ರಿಗೆ ಫ್ರಿಡ್ಜ್ನಲ್ಲಿ ಇಟ್ಟು ಬೀಗ ಹಾಕಿಕೊಂಡು ಹೋಗುವ ವ್ಯವಸ್ಥೆ ಮಾಡಿ ಆದರೆ 1 ತಾಸು ಮೊದಲೇ ಬರತೊಡಗಿದಳು. ನನಗೆ ಕಷ್ಟವಾಗಲ್ವೇ ರಾಮ್ಕುಮಾರಿ? ಅಂದರೆ ಬಾಯಿಜಿ ಊರಲ್ಲಿಲ್ಲ, ನಿಮಗೆ ನಾಷ್ಟ ಮಾಡಿಕೊಳ್ಳೋರು ಯಾರು ಎಂಬ ಕಾಳಜಿ. ಒಂದು ದಿನ ಕೇಳೇ ಬಿಟ್ಟೆ. ಧ್ವನಿ ಸೂಕ್ಷ್ಮವಾಗಿ ಕಂಪಿಸುತ್ತಿತ್ತು. ಗೋಧಿ ಹಿಟ್ಟು ನಾದುತ್ತಿದ್ದಳು. ರಾಮ್ಕುಮಾರಿ ಅಪ್ಪಣೆ ಎನ್ನುವಂತೆ ಕಣ್ಣೆತ್ತಿ ನೋಡಿದಳು. ಒಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೊಳ್ಳಲ್ಲ ಅಂತ ಮಾತು ಕೊಡ್ತೀಯಾ? ಕೇಳಿ ಸರ್ಕಾರ್, ನಾನು ಹೇಳುವ ಮಾತು ಒಪ್ಪಿಗೆಯಾದರೂ ಒಪ್ಪಿಕೋ, ಇಲ್ಲದಿದ್ದರೆ ಬಲವಂತವಿಲ್ಲ. ಇವರಂತ ಕೆಟ್ಟ ಜನ ಅಂತ ಇಲ್ಲಿಗೆ ಬರೋದು ನಿಲ್ಲಿಸ್ಬಿಡ್ಬೇಡ. ನಿಲ್ಲಿಸೋಲ್ಲ ಅಂತ ಮಾತು ಕೊಡು, ಆಮೇಲೆ ಹೇಳ್ತೀನಿ. ನಿಲ್ಲಿಸೋಲ್ಲ ಒಡೆಯ. ನಿಮಗೆ ಒಂದು ದಿನ ಊಟಕ್ಕೆ ಇಲ್ದ ಹಾಗೆ ಮಾಡಿದರೆ ನಾನೆಂಥ ನರಕಕ್ಕೆ ಹೋದೇನು ಎಂದು ಒಂದು ಕ್ಷಣಾಂಶ ನನ್ನೆಡೆಗೆ ದೃಷ್ಟಿ ಎತ್ತಿದಾಗ ಎಂಥ ಹೊಳಪು. ಅದಕ್ಕೆ ಮೊದಲೇ ಹೇಳ್ತಿದ್ದೀನಿ, ನನಗಿಷ್ಟವಿಲ್ಲದಿದ್ದರೆ ಬಲವಂತವಿಲ್ಲ ಅಂತ. ಹೆಂಡತಿ ಊರಿನಲ್ಲಿ ಇಲ್ಲದಿದ್ದಾಗ ಇವರದೆಂಥ ಕೆಟ್ಟ ಬುದ್ಧಿ ಅಂದ್ಕೋಬೇಡ. ನಾನು ಖಂಡಿತ ಅಂಥವನಲ್ಲ. ಆದರೂ ನೀನೆಂದರೆ ಮನಸ್ಸು ತುಂಬ ತುಂಬ ಏನೋ ಹೇಳಬೇಕು ತಿಳಿಯುತ್ತಿಲ್ಲ. ಬಾಯಿ ಊರಿಗೆ ಹಿಂದಿರುಗುವವರೆಗೆ ಮಾತ್ರ ಇದ್ದು ನಿಲ್ಲಿಸಿ ಬಿಡುವ ಸಂಬಂಧವಲ್ಲ. ನನ್ನ ಆಫೀಸ್ನ ವಿಳಾಸ ಹೇಳ್ತೀನಿ. ಒಂದು ದಿನ ಕರ್ಕೊಂಡು ಹೋಗಿ ತೋರಿಸ್ತೀನಿ. ವಾರಕ್ಕೊಂದು ದಿನ ನೀನು ಸಂಜೆ 5:30 ಮೇಲೆ ಅಲ್ಲಿಗೆ ಬಾ. ಯಾರಿಗೂ ತಿಳಿಯೋಲ್ಲ. ಇಲ್ಲಿ ಬಾಯಿ ಕೊಡೋ ಸಂಬಳ ಬೇರೆ, ನಿನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇರೆ ಯಾವುದಕ್ಕೂ ಆಗುವಷ್ಟು ನಾನು ಪ್ರತ್ಯೇಕವಾಗಿ ಕೊಡ್ತೀನಿ. ಯಾರಿಗೂ ತಿಳಿಯೋಲ್ಲ. ನಿನ್ನ ಕಷ್ಟ ಸುಖ ಏನಿದ್ರು ನಂದು. ಯೋಚನೆ ಮಾಡಿ ಹೇಳು. ಬಸರು ಗಿಸರೆ ಆಗೋಲ್ಲ, ಭಯಪಡಬೇಡ. ಮತ್ತೆ ಹೇಳ್ತಿದ್ದೀನಿ, ನಾನು ಕೆಟ್ಟೋನಲ್ಲ ತಿಳ್ಕೊ ಎಂದು ಮಾತು ಮುಗಿಸುವ ಹೊತ್ತಿಗೆ ನನ್ನ ಗಂಟಲು ಒಣಗಿ ಅಲ್ಲೇ ನಿಂತಿದ್ದರೆ ಅವಳ ಮೇಲೆ ಒತ್ತಡ ಹಾಕಿದಂತಾಗುತ್ತದೆ. ಯೋಚನೆ ಮಾಡೋಕ್ಕೂ ಸಮಯ ಕೊಡಬೇಕು ಅಂತ ಅಡಿಗೆ ಮನೆಯಿಂದ ಹೊರಬಂದು ನನ್ನ ಕೋಣೆಗೆ ನಡೆದು ಅವತ್ತು ಆಫೀಸಿಗೆ ಹೊರಟದ್ದು ತಡವಾಗಿ. ಮತ್ತೆ ಅವಳನ್ನು ನೋಡಲಿಲ್ಲ, ಮಾತನಾಡಿಸಲಿಲ್ಲ. ಈ ಪ್ರಸ್ತಾಪ ಮಾಡಬಹುದಾಗಿತ್ತೋ ಬಾರದಾಗಿತ್ತೋ ಎಂಬ ಅನುಮಾನ ಇಡೀ ದಿನ ರಾತ್ರಿ ಕೂಡ. ಕಾಮ ಬಾಧೆ ಇದ್ದರೂ ಬರೀ ಅದೊಂದೇ ಅಲ್ಲ, ಈ ವಯಸ್ಸಿನಲ್ಲಿ ನನಗೇಕೆ ಇದು ಎಂಬ ಎಚ್ಚರವನ್ನು ಮೀರುವ ಮಾನಸಿಕ ಸೆಳೆತ. ಮರುಬೆಳಗ್ಗೆ ಅವಳು ತನ್ನ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. 10 ನಿಮಿಷ ಕಾದೆ, 15 ನಿಮಿಷ, ಅರ್ಧ ಗಂಟೆ. ಇಲ್ಲ, ಅವಳಿನ್ನು ಬರೋಲ್ಲ. ನಾನು ಅನುಚಿತ ಕೆಲಸ ಮಾಡಿದೆ ಅನ್ನುವ ಖೇದ. ಹಾರ್ಮೋನಿಯಂ ಟಿಪ್ನಿಸ್ಗೆ ಹೇಳ್ತಾಳೆ, ಈ ಗೋರೆಯು ಎಲ್ಲರಂತೋನೆ ಅನ್ನೋ ಅವನು ತೀರ್ಮಾನಿಸ್ತಾನೆ. ಮುಂಬಯಿಯ ಸಂಗೀತ ವರ್ತುಲದಲ್ಲೆಲ್ಲ ಮಾತಾಡ್ತಾನೆ. ಕಲಾವಿದರ ನಾಲಿಗೆ ಬಿಗಿ ಇರೋಲ್ಲ. ನನಗೇಕೆ ಈ ಕೆಟ್ಟ ಬುದ್ಧಿ ಬಂತು ಎಂಬ ಖೇದವಾದರೂ ನಾನು ಒತ್ತಿ ಹೇಳಿದ್ದೇನಲ್ಲ. ಬಲವಂತ ಇಲ್ಲ. ನಾನು ಬಯಸೋದು ದೀರ್ಘಕಾಲೀನ ಸ್ನೇಹವನ್ನ, ತಾತ್ಕಾಲಿಕ ದೇಹ ಶಮನವನ್ನು ಅಲ್ಲ ಎಂಬ ಸಮರ್ಥನೆ. ಸುನೀತಿಗೆ ಮೋಸ ಮಾಡ್ತಿರುವ ಇರಿತ, ವಿದ್ಯೆ, ಬಣ್ಣ, ಮುಖದ ರೂಪ ಮೊದಲಾಗಿ ಅವಳಲ್ಲಿ ಇಲ್ಲದ ಯಾವ ಅಂಶವಿದೆ ಈ ಹುಡುಗಿಯಲ್ಲಿ ಅಂತ ಎಷ್ಟು ವಿಶ್ಲೇಷಿಸಿದರೂ ಅರ್ಥವಾಗದ ಆಕರ್ಷಣೆ. ಕಾರಿನಲ್ಲಿ ಕೂತು ಸಂಗೀತ ಕೇಳ್ತಿದ್ರು. ಅವಳಿಗೆ ಈ ದಿನ ಬರಲಿಲ್ಲ. ನನ್ನನ್ನು ಧಿಕ್ಕರಿಸಿದಳು. ನನ್ನ ಬಡತನ ನನಗಿರಲಿ, ನಿನ್ನಂಥ ಹೀನನ ಮನೆಯ ಹೊಸಲು ತುಳಿಯೋದಿಲ್ಲ ಅಂತ ಸೂಚಿಸಿಬಿಟ್ಟಳು ಎಂಬ ಸೋತ ಭಾವ. ಆಫೀಸ್ನಲ್ಲಿ ಕೆಲಸ ಮಾಡುವ ಲವಲಿವಿಕೆ ಇಲ್ಲದೆ ಹಳೆಯ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನವು ಓದಿದರೂ ಅರ್ಥವಾಗದೆ ಆ ಮಧ್ಯಾಹ್ನ ಊಟದ ಡಬ್ಬಿ ಬರಲಿಲ್ಲ. ಅವಳು ಧಿಕ್ಕರಿಸಿದಳು. ರಾಮ್ಕುಮಾರಿ ಯಾಕೆ ಕೆಲಸ ಬಿಟ್ಟಳು ಅಂತ ಸುನೀತಿ ಹಿಂದಿರುಗಿದ ಮೇಲೆ ಕೇಳಿದಾಗ ಏನಂತ ಹೇಳೋದು? ಅವಳೇ ಒಂದು ದಿನ ನಾನಿಲ್ಲದಾಗ ಮನೆಗೆ ಬಂದು ನಿನ್ನ ಗಂಡ ಇಂತೋನು, ಅದಕ್ಕೆ ಬಿಟ್ಟಿದ್ದೀನಿ, ಕೆಲಸ ಕಲ್ತಿರೋರಿಗೆ ನೀವಲ್ಲ 100 ಜನ ಕಾಯ್ತಿರ್ತಾರೆ ಅಂತ ಹೇಳಿ ಹೋದರೆ ಮನಸ್ಸು ತುಂಬ ಕಸಿಬಿಸಿ. ಇದೆಲ್ಲಿಯ ದುಷ್ಟ ಗ್ರಹಚಾರ ಕೆಲಸ ಮಾಡಿಕೊಂಡೆ ಎಂಬ ಖೇದವಾದರೂ ಅವಳ ಮೇಲೆ ಕೋಪವಿಲ್ಲ. ಅವಳ ಕಷ್ಟದ ಸ್ಥಿತಿಯ ದುರುಪಯೋಗ ಪಡೆಯ ಹೊರಟಿದ್ದೇನೆ ನಾನು ಎಂಬ ಆತ್ಮವಿಶ್ಲೇಷಣೆಯಲ್ಲಿ ತೊಡಗಿ ನನ್ನನ್ನು ನಾನು ಸಂಜೆಯವರೆಗೂ ಮನೆಯಲ್ಲಿ ಇಡೀ ರಾತ್ರಿ ಹಳಿದುಕೊಂಡರೂ ನಾನು ಅಂತ ಹೀನ ಕೆಲಸಕ್ಕೆ ಇಳಿದಿಲ್ಲ ಎಂಬ ಮನಸ್ಸಿನ ಒಂದು ಭಾಗ ಸಮರ್ಥಿಸುತ್ತಿತ್ತು. ಮರುದಿನವೂ ಬರಲಿಲ್ಲ. ಅದರ ಮುಂದಿನ ದಿನವೂ ಇತ್ತ ಹಾಯಲಿಲ್ಲ. ಅವಳು ಕೆಲಸ ಬಿಟ್ಟಿದ್ದು ಖಾತ್ರಿ. ಸುನೀತಿ ಒಪ್ಪುವಂಥ ಒಂದು ಸುಳ್ಳನ್ನು ಸೃಷ್ಟಿಸಿ ಮೇಜದ ಮೇಲೆ ಇಟ್ಟಿದ್ದ ಚಿನ್ನದ ಸರಪಳಿಯ ಗಡಿಯಾರ ಕದ್ದಳು. ನಾನೇ ಡಿಸ್ಮಿಸ್ ಮಾಡಿದೆ. ಬಡವೆ ಹಾಳಾಗಿ ಹೋಗಲಿ ಅಂತ ಪೊಲೀಸ್ಗೆ ತಿಳಿಸಲಿಲ್ಲ. ಛೀ, ಹೀನ ಕೆಲಸ. ಈ ಹೀನ ಮಟ್ಟಕ್ಕೆ ಇಳಿಯಬಾರದು ನಾನು ಎಂಬ ಆತ್ಮ ಭರ್ತ್ಸನೆ ಮಾಡಿಕೊಳ್ಳುತ್ತಿರುವಾಗ 4ನೇ ಬೆಳಿಗ್ಗೆ 8 ಗಂಟೆಗೆ ಬಂದು ಬಿಟ್ಟಳು. ಕೈ ಚೀಲದಲ್ಲಿ ತರಕಾರಿಯನ್ನು ಹಿಡಿದು ಕತ್ತು ಬಗ್ಗಿಸಿಕೊಂಡು ಅಡುಗೆ ಮನೆಗೆ ಹೋಗುವಾಗ ಗಮಗುಟ್ಟು ಅವಲಕ್ಕಿ ಚಹಾಗಳನ್ನು ಊಟದ ಮೇಜದ ಮೇಲಿಟ್ಟು ಪೇಪರ್ ಒರೆಸುತ್ತಿದ್ದ ನನ್ನ ಹಿಂಬದಿಗೆ ಬಂದು, ಸಾಹಿಬ್, ನಾಷ್ತಾ ಆರಿ ಹೋಗುತ್ತೆ ಎಂದಳು. ಕಸ ಮುಸುರು ನೆಲ ಸಾರಿಸುವ ತುಳಜ ಹೋಗುವ ತನಕ ಅಡುಗೆ ಮನೆಯಲ್ಲಿದ್ದು ಅನಂತರ ತಾನೇ ಹೋಗಿ ಮುಂಬದಿಯ ಬಾಗಿಲು ಮುಚ್ಚಿ ಬಂದು ನನ್ನ ಹಿಂಬದಿಯ ತುಸು ದೂರದಲ್ಲಿ ನಿಂತು, ಸಾಹಿಬ್, ನಾನು ನಿಮಗೆ 3 ದಿನದಿಂದ ಊಟ ತಿಂಡಿ ಇಲ್ಲದಾಗೆ ಮಾಡಿದೆ. ಈ ಪಾಪಿ ಹೆಂಗಸಿನ ತಪ್ಪನ್ನು ಹೊಟ್ಟೆ ಮೇಲೆ ಹಾಕ್ಕೊಳ್ಳಿ ಎಂದ ಧ್ವನಿ ನೆನೆದಿತ್ತು. ಹಿಂದಿರುಗಿ ನೋಡಿದರೆ ಅವಳ 2 ಕಣ್ಣುಗಳಲ್ಲೂ ನೀರಿನ ಪೊರೆ. ನನಗೆ ಜೀವ ಬಂದಿತ್ತು. ಬೇಸರವಾಗಿತ್ತಾ? ಆತ್ಮೀಯತೆಯಿಂದ ಕೇಳಿದೆ. ಸಾಹೇಬ್ರೆ ಎನ್ನುವಾಗ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು.
ಅನಂತರ ಹತ್ತಿರ ಬಂದು ಬಾಗಿ ನನ್ನೆರಡು ಪಾದಗಳನ್ನು ಮುಟ್ಟಿ, ನಿಮ್ಮಂಥ ಒಳ್ಳೆಯರು, ದೊಡ್ಡ ಮನುಷ್ಯರು ನನ್ನ ಸ್ನೇಹ ಕೇಳಿದಿರಿ ಅಂದರೆ ನಾನು ಅದೃಷ್ಟವಂತೆ. ನೀವು ಹಾಗೆ ಸಿಕ್ಕಿದ ಹೆಂಗಸರ ಸೆರಗಿನ ಹಿಂದೆ ಹೋಗುವಂಥವರಲ್ಲ ಅಂತ ನನಗೆ ಗೊತ್ತಿದೆ. 3 ದಿನ ಯೋಚನೆ ಮಾಡಿದೆ. ನನ್ನ ಮದುವೆಯಾದ ಅಂಬಾಭವಾನಿ ಮಂದಿರಕ್ಕೆ ಹೋಗಿ ಕೇಳಿಕೊಂಡೆ. ಅವನು ಹೀಗೆ ಮಾಡಿದ. ನಾನು ಮಕ್ಕಳು ಇದ್ದು ಇನ್ನೊಂದು ಲಗ್ನವಾದ. ಊರು ಬಿಟ್ಟೇ ಓಡಿ ಹೋದ. ಈಗ ನಾನೊಂದು ಗುಪ್ತ ಲಗ್ನ ಮಾಡಿಕೊಂಡ್ರೆ ತಪ್ಪೇನು ಅಂತ ಕೇಳ್ಕೊಂಡೆ. ನಿನ್ನೆ ರಾತ್ರಿ ಕನಸಲ್ಲಿ ದೇವಿ ಬಂದು, ಅವನವನ ಪಾಪ ಪುಣ್ಯ ಅವನವನದ್ದು, ನೀನು ಕೆಟ್ಟ ಕೆಲಸ ಮಾಡಬೇಡ, ನಿನ್ನ ಸಾಹೇಬರು ಒಳ್ಳೆಯವರು, ಅವರಿಗೂ ಹೇಳು, ಭಕ್ತಿಯಿಂದ ಅವರ ಸೇವೆ ಮಾಡು ಅಂತ ಹೇಳಿದ್ರು. ನಂದೇನು ತಪ್ಪಿದ್ರು ನೀವು ಬುದ್ಧಿ ಹೇಳಿ ಒಪ್ಪಿಸ್ಕೋಬೇಕು ಅನ್ನೋ ಹಂಗಿದ್ರೆ ಒಪ್ಪಿಸ್ಕೊಳ್ಳಿ. ನಾನು ವಿದ್ಯಾ ಬುದ್ಧಿ ಇಲ್ಲದ ಹಳ್ಳಿ ಮುಖ. ನಾಳೆ ಹೊತ್ತಿಗೆ ಯೋಚನೆ ಮಾಡಿ ಹೇಳ್ತೀನಿ, ಸಮಾಧಾನವಾಗಿರು ಎಂದು ಅವಳ ಎಡಭುಜವನ್ನು ಮುಟ್ಟಿ ಹೇಳಿದೆ. ಮೊಟ್ಟ ಮೊದಲು ಮಾಡಿದ ಆ ಸ್ಪರ್ಶ ಹಿತವಾಗಿತ್ತು. ಇಡೀ ದಿನ ಆಲೋಚಿಸಿದೆ. ಅವಳು ಚಾಕರಿ ಬಿಟ್ಟಿಲ್ಲ. ಸುನೀತಿ ಬಂದ ನಂತರ ಸುಳ್ಳು ಹೇಳುವ ಪ್ರಮೇಯವಿಲ್ಲ. ನನ್ನೊಳಗನ್ನು ಕೊರೆಯುವ ಯಾವ ನ್ಯೂನತೆಯೂ ಇಲ್ಲ. ನಿನ್ನೆ ದೇವಿ ಹೇಳಿದ್ದು ಕೇವಲ ನಿನ್ನ ಕನಸು. ಹಗಲು ಹೊತ್ತು ಮನಸ್ಸನ್ನು ಕಾಡುವ ಆಲೋಚನೆಯೇ ರಾತ್ರಿ ಕನಸಾಗಿ ಬರುತ್ತೆ. ಇದರಲ್ಲೇನು ತಪ್ಪಿಲ್ಲ ಅಂತ ಹೇಳಿದರೆ ಒಪ್ಪಿಸ್ಕೊಳ್ತಾಳೆ ಎಂಬುದು ಸ್ಪಷ್ಟವಾಗಿತ್ತು. ನಾಳೆ ಹೇಳಿದರೆ ನಾಳೆಯೇ ಒಪ್ಪಿಸ್ಕೊತಾಳೆ. ಆಫೀಸಿಗೆ ಸ್ವಲ್ಪ ತಡವಾಗಿ ಹೊರಡಬಹುದು, ಅಥವಾ ನಾಳೆ ಹೇಳಿ ನಾಡಿದ್ದರವರೆಗೆ ಕಾಯಬಹುದು. ಅಷ್ಟರಲ್ಲಿ ಪೂರ್ತಿ ಹಣ್ಣಾಗಿರ್ತಾಳೆ. ಅವಳ ಹಿನ್ನೆಲೆಯಲ್ಲಿ ಆ ನಂಬಿಕೆ ಇರೋದು ಸಹಜವೇ. 4 ದಿನ ಅವಕಾಶ ಕೊಟ್ಟು ಅದನ್ನು ಅವಳೇ ಕಿತ್ತೊಗೆದು ಹೊರಬರುವ ಹಾಗೆ ಮಾಡಬೇಕು ಎಂಬ ಯೋಚನೆ ಸಮರ್ಪಕವೆನ್ನಿಸಿತು. ಆದರೆ ರಾತ್ರಿ ಮಲಗಿದಾಗ ಅವಳ ನಂಬಿಕೆಯನ್ನು ಯಾವ ಉದ್ದೇಶಕ್ಕಾಗಿ ನಾನು ಕಿತ್ತು ಹಾಕಿಸಬೇಕು? ನನಗೆ ಒಪ್ಪಿಕೊಳ್ಳಲಿ ಅಂತ ಹೀನತನ ಅನ್ನಿಸ್ತು. ದೇವರು ದಿಂಡರುಗಳೆಲ್ಲ ಬಡವರನ್ನು ನಿದ್ರಾವಸ್ಥೆಯಲ್ಲಿ ಸೃಷ್ಟಿಸಿದ ಮೋಸಗಳು ಎಂಬ ಮಾತು ನನಗೆ ಹೊಸದಲ್ಲ. ಕಾಲೇಜಿನಲ್ಲಿ ಎಕನಾಮಿಕ್ಸ್ ತರಗತಿಯಲ್ಲಿ ಓದಿದ್ದೆ. ಕಾಲೇಜಿನ ಹೊರಗೆ ಅಧ್ಯಯನ ಗುಂಪುಗಳೆಂಬ ಹೆಸರಿನ ಪ್ರಚಾರ ಕೇಂದ್ರಗಳಲ್ಲಿ ಕೇಳಿದ್ದೆ. ದೇವರೆಂಬುದು ಇದೆಯೋ ಇಲ್ಲವೋ ಎಂಬ ಬಗೆಗೆ ನಾನು ಅಜ್ಞ. ಇದ್ದರೂ ಯಾರಿಗೂ ಕೇಡಾಗದಂತೆ, ನಮ್ಮಿಬ್ಬರಿಗೂ ಸಂತೋಷವಾಗುವಂತೆ ಪರಸ್ಪರ ಗುಪ್ತ ಸಂಬಂಧವಿಟ್ಟುಕೊಳ್ಳಬಾರದು ಅಂತ ಹೇಳುತ್ತೇ. ನಾವು ಆಫೀಸ್ನಲ್ಲಿ ಗುಪ್ತವಾಗಿ ಸೇರೋದು, ಕಾವಲು ಕಾಯ್ದು ಶಿಕ್ಷಿಸೋದೇ ಅದರ ಕೆಲಸವೇ ಎಂಬ ಪ್ರಶ್ನೆಗಳು ಹುಟ್ಟಿದವು. ಎಷ್ಟೋ ಹೊತ್ತು ನಿದ್ರೆ ಬರಲಿಲ್ಲ. ಯಾವ ಉತ್ತರವೂ ಹೊಳೆಯಲಿಲ್ಲ. ಬೆಳಗ್ಗೆ ಅವಳು ಕೆಲಸಕ್ಕೆ ತುಸು ಮೊದಲೇ ಬಂದಳು. ತಾನಾಗಿ ಮಾತನಾಡಲಿಲ್ಲ. ನಾಷ್ಟಾಕ್ಕೆ ದ್ರಾಕ್ಷಿ ಗೋಡಂಬಿಗಳನ್ನು ಹಾಕಿದ ವಿಶೇಷ ರುಚಿಯ ಶಿರಾ ಮಾಡಿಕೊಟ್ಟಳು. ನಿನ್ನೆ ರಾತ್ರಿಗೆಂದು ಮಾಡಿಟ್ಟ ಪಲ್ಯ ಸಾರುಗಳು ಹೆಚ್ಚು ರುಚಿಕರವಾಗಿದ್ದವು. ನಾಷ್ಟಾ ಆದ ನಂತರ ಅವಳನ್ನು ಮಾತನಾಡಿಸಬಹುದು. ಕನಸಿನಲ್ಲಿ ಬಂದದ್ದು ದೇವಿಯ ವಾಣಿಯಲ್ಲ, ಕೇವಲ ನಿನ್ನ ಮನಸ್ಸಿನ ಆತಂಕ ಎಂದು ಹೇಳಬಹುದು ಎಂದುಕೊಂಡೆ. ಆದರೆ ಇದ್ದಕ್ಕಿದ್ದಂತೆಯೇ ನನ್ನೊಳಗೆ ಒಂದು ಹೆಚ್ಚಿನ ಜವಾಬ್ದಾರಿ ಕಾಣಿಸತೊಡಗಿತು. ತನ್ನ ಕಷ್ಟಗಳನ್ನೆಲ್ಲ ಸಹಿಸುವ ಶಕ್ತಿ ಕೊಡುತ್ತಿರುವ ಅವಳ ದೇವರನ್ನು ನಾಶ ಮಾಡಿ ಆ ಸ್ಥಾನದಲ್ಲಿ ನಾನು ಪ್ರತಿಷ್ಠಾಪಿತನಾಗ್ತಿದ್ದೀನಿ. ಮುಂದೆ ಅವಳ ಬಾಹ್ಯ ಮತ್ತು ಆಂತರಿಕ ಕಷ್ಟಗಳನ್ನೆಲ್ಲ ನಿವಾರಿಸಿ ನೆಮ್ಮದಿ ಕೊಡುವ ಶಕ್ತಿ ನನಗಿದೆಯೇ? ಯಾರಿಗೂ ಕಾಣದಂತೆ ಅವಳಿಗೆ, ಅವಳ ವರ್ಗಕ್ಕೆ ಸಮೃದ್ಧವೆನಿಸುವಷ್ಟು ಹಣ ಕೊಡಬಹುದು. ವಾರಕ್ಕೊಮ್ಮೆ ದೇಹ ಸುಖವನ್ನು ಕೊಡಬಹುದು. ದೇಹ ಸುಖವು ಅವಳು ಬಯಸಿ ಹುಚ್ಚಿಯಾದುದಲ್ಲ. ಹೇಗೋ ನಿಯಂತ್ರಿಸಿ ತುಳಿದಿಟ್ಟುಕೊಂಡಿದ್ದಾಳೆ. ನಾನು ಅದನ್ನು ಪ್ರಚೋದಿಸಿ ಅವಳ ಅಗತ್ಯವನ್ನು ಸೃಷ್ಟಿಸ್ತಿದ್ದೀನಿ. ತನ್ನ ಪಾಡಿಗೆ ತಾನು ದುಡಿದು ನೆಮ್ಮದಿಯಿಂದ ಇರುವ ಒಬ್ಬ ಹೆಂಗಸನ್ನು ಒಬ್ಬ ಅನುಕೂಲಸ್ಥ ಸಂಸಾರಿಯ ಗುಪ್ತ ವೇಷಿಯಾಗಿ ಪರಿವರ್ತಿಸಿಕೊಳ್ತಿದ್ದೀನಿ ಎನ್ನಿಸಿತು. ಈ ಸಂಬಂಧದಲ್ಲಿ ಯಾವ ಉದಾತ್ತ ಭಾವವಿದೆ ಎಂಬ ಪ್ರಶ್ನೆ ಎದ್ದು ನಿಂತಿತು. ಅವಳೊಡನೆ ಯಾವ ಮಾತು ಆಡಲಿಲ್ಲ. ಅವಳು ಹೆಚ್ಚು ಶ್ರದ್ಧೆಯಿಂದ, ಹೆಚ್ಚು ಬುದ್ಧಿಯನ್ನು ಬಳಸಿ ರುಚಿಯಾಗಿ ಅಡಿಗೆ ಮಾಡತೊಡಗಿದಳು. ನನಗೆ ಆ ಊಟ ಹೆಚ್ಚು ಹೆಚ್ಚು ಪ್ರಿಯವಾಗತೊಡಗಿತು. ಅವಳು ನನಗೆ ಹೆಚ್ಚು ಹತ್ತಿರದವಳಾಗಿದ್ದಾಳೆ ಎಂಬ ಭಾವ ಬಲಿಯಿತು. ಆ ದಿನದಿಂದ ಯಾವ ಒಳ್ಳೆಯ ಸಂಗೀತ ಹಾಕಿಕೊಂಡರೂ ಅದರಲ್ಲಿ ಉದಾತ್ತ ಭಾವವೇ ಒಡೆದು ಕಾಣತೊಡಗಿತು. ರಾಮ್ಕುಮಾರಿಯನ್ನು ಅನುದಾತ್ತ ಸಂಬಂಧಕ್ಕೆ ಸಿಕ್ಕಿಸಿಕೊಳ್ಳುವುದು ಬೇಡ ಎಂಬ ಆಲೋಚನೆ ಬಲವಾಗತೊಡಗಿತು. ಅದೇ ಸಂದರ್ಭದಲ್ಲಿ ಹುಡುಕಿ ಮೋಹನ್ಲಾಲನೆ ಕಚೇರಿಗಳಲ್ಲಿ ಹಾಡಿದ ಟೇಪುಗಳು, ಬಿಪಾಸ್, ಬೈರಾಗಿ ಭೈರವ್, ತೋಡಿ, ಜೀವನ್ಪುರಿ, ಬಿಲಾವಲ್, ಮಧ್ಯಮಾದಿ ಸಾರಂಗ, ಭೀಂಪಲಾಸಿ, ಕಲ್ಯಾಣ್, ಯಾವ ರಾಗ ಕೇಳಿದರೂ ಉದಾತ್ತ ಭಾವ, ಶ್ರೋತೃವನ್ನು ಮೇಲೆತ್ತುವ ಭಾವ. ಹೆಣ್ಣಿನೊಡನೆ ಸಂಬಂಧವೇರ್ಪಟ್ಟರೂ ಇಂಥ ಭಾವದ ಸಂಬಂಧ ಏರ್ಪಡಬೇಕು. ಬಡತನದಲ್ಲಿರುವ ಹೆಂಗಸಿಗೆ ಆರ್ಥಿಕ ನೆಮ್ಮದಿಯ ಭರವಸೆ ಇತ್ತು. ಬಲೆಗೆ ಹಾಕಿಕೊಳ್ಳುವ ಸಂಬಂಧದಲ್ಲಿ ಸಂಗೀತದ ಮಟ್ಟ ಏನಿರುತ್ತೆ ಎಂಬ ವಿಚಾರ ಗಟ್ಟಿಯಾಗತೊಡಗಿತು. 15 ದಿನ ಕಳೆಯಿತು. ನಡುವೆ ನಾನು ಊರಿನಲ್ಲೂ ಇರಲಿಲ್ಲ. 3 ಸಲ ದಿಲ್ಲಿಗೆ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ ಅಪಿಯರೆನ್ಸ್. ಈ ಪ್ರಸ್ತಾಪವನ್ನು ಕೈಬಿಟ್ಟೇ ಆಗಿತ್ತು. ಆದರೆ ಅವಳಿಗೆ ಹಾಗೆಂದು ತಿಳಿಯುವ ಕರ್ತವ್ಯವನ್ನು ಮರೆತಿದ್ದೆ. ಒಂದು ದಿನ ನಾನು ನಾಷ್ಟಾ ಮಾಡ್ತಾ ಇರುವಾಗ ಅವಳೇ, ದಣಿ, ನಾನು ಮಾಡ್ತಿರುವ ಅಡಿಗೆ ನಿಮಗೆ ಪಸಂದ್ ಅನ್ನಿಸುತ್ತಿದೆಯೇ ಎಂದಳು. ಕತ್ತು ತಿರುಗಿಸಿ ನೋಡಿದರೆ ಅವಳ ಕಣ್ಣುಗಳಲ್ಲಿ ಸಮೀಪ ಭಾವ. ತುಂಬ ಚೆನ್ನಾಗಿದೆ ರಾಮ್ಕುಮಾರಿ, ಇಷ್ಟು ರುಚಿಯಾದರೆ ನಾನು ಹೆಚ್ಚು ತಿಂತೀನಿ. ಈ ವಯಸ್ಸಿನಲ್ಲಿ ಹೆಚ್ಚು ತಿನ್ನೋದು ಶರೀರಕ್ಕೆ ಒಳ್ಳೆಯದಲ್ಲ ಎಂದೆ. ಅವಳ ಮುಖದಲ್ಲಿ ಗೊಂದಲ ಹುಟ್ಟಿತು. ನಿಮಗೆ ಬೇಸರವಾಗಿಲ್ಲ ತಾನೇ ಎಂದಳು. ಆ ಮಾತಿನ ತರಂಗ ನನಗೆ ಸ್ಫುಟವಾಗಲಿಲ್ಲ. ನೀವು ಯಾಕೆ ಸುಮ್ಮನಾದಿರಿ ಎಂದು ಅವಳು ಆ ಮೂಲಕ ಕೇಳಿದಳೆ.
ನನ್ನ ಮಾತಿನಿಂದ ಅವಳಲ್ಲೂ ಬಯಕೆ ಪ್ರಚೋದಿತವಾಗಿ ನನ್ನಿಂದ ಉಪೇಕ್ಷೆಗೊಳಗಾಗಿರುವ ಅರ್ಥವಿದೆಯೇ? ಹೆಂಗಸು ಯಾವುದನ್ನು ನೇರವಾಗಿ ಹೇಳಲ್ಲ ಎಂಬ ಯಾವ ಸೂಕ್ಷ್ಮಗಳು ಆಗ ನನಗೆ ಹೊಳೆಯಲಿಲ್ಲ. ಬೇಸರವಿಲ್ಲ ರಾಮಕುಮಾರಿ, ದೇವಿ ಕನಸಿನಲ್ಲಿ ಹೇಳಿರುವಾಗ ಬೇಸರ ಪಟ್ಕೋಬಾರ್ದಲ್ಲ ಎಂದೆ. ಅವಳ ಮುಖದಲ್ಲಿ ಯಾವ ಸ್ಪಷ್ಟ ಭಾವನೆಯೂ ಕಾಣಲಿಲ್ಲ. ಆ ದಿನದಿಂದ ನನಗೆ ಇನ್ನೊಂದು ಪ್ರಶ್ನೆ ಕಾಡತೊಡಗಿತು. ಈ ಸಂಬಂಧಕ್ಕೆ ಒಪ್ಪಿಕೊಂಡರೆ ಅವಳಿಗೆ ಪ್ರತಿ ತಿಂಗಳು ಪ್ರತ್ಯೇಕ ಹಣ ಕೊಡ್ತೀನಿ, ಅವಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಆ ಸಂಬಂಧವಾಗಲಿಲ್ಲ. ಅವಳು ಅಂಜಿದಳು. ನಾನೇ ಮನಸ್ಸು ಬದಲಿಸಿದನು. ಸಂಬಂಧವಾಗಲಿಲ್ಲ ಅಂತ. ಅದರ ಇನ್ನೊಂದು ಮುಖವಾದ ಪ್ರತ್ಯೇಕ ಸಹಾಯದ ಮಾತನ್ನು ಹಿಂದೆಗೆದುಕೊಂಡರೆ ಅನುದಾತ್ತವಾಗೋದಿಲ್ವೇ? ಅವಳೇನು ಕೇಳೋಲ್ಲ. ಒಪ್ಪಿಕೊಂಡಿದ್ದರೆ ಇಷ್ಟೆಲ್ಲ ಪ್ರತ್ಯೇಕ ಸಹಾಯ ಸಿಕ್ತಿತ್ತು ಎಂಬ ಖೇದ ಒಮ್ಮೆಯೂ ಅವಳನ್ನು ಬಾಧಿಸೋದಿಲ್ವೇ? ಸಂಬಂಧ ಏರ್ಪಡಲಿ ಬಿಡಲಿ, ಸಂಬಂಧದ ಪ್ರಸ್ತಾಪ ಮಾಡೋದೇ ಒಂದು ಸಂಬಂಧ ಎನ್ನಿಸಿತು. ಬೆಳಗೆದ್ದರೆ ವ್ಯಾಪಾರ ವ್ಯವಹಾರಗಳ ಸಂಬಂಧದ ದಾಖಲೆಗಳನ್ನು ಪರಿಶೀಲಿಸುವ ನನಗೆ ಸಂಬಂಧದ ಈ ಆಯಾಮ ಹೊಳೆದಾಗ ಆಶ್ಚರ್ಯವೆನ್ನಿಸಿತು. ಒಂದು ವಾರದಲ್ಲಿ ಮನಸ್ಸು ನಿಶ್ಚಯಿಸಿತು. ನಿಶ್ಚಯವಾಗುವ ಭಾವ ಪಕ್ವವಾಯಿತು. ಕುಮಾರಿ ಬಾ ಇಲ್ಲಿ ಅಂದೆ. ಅವಳು ಅಡಿಗೆ ಮನೆಯಿಂದ ಬಂದು ಊಟದ ಮೇಜಿನ ಹತ್ತಿರ ನಿಂತಳು. ಅವಳನ್ನು ಮೊದಲ ಬಾರಿಗೆ ಕುಮಾರಿ ಎಂದು ಆಪ್ತವಾಗಿ ಕರೆದಿದ್ದೆ. ಇಕೋ, ಇಲ್ಲಿ 500 ರೂಪಾಯಿ ಇದೆ, ಜೋಪಾನವಾಗಿ ಇಟ್ಕೊ. ನಿನ್ನ ಮನೆಯ ಹತ್ತಿರ ಯಾವುದಾದ್ರೂ ಬ್ಯಾಂಕಿನಲ್ಲಿ ಒಂದು ಖಾತೆ ತೆಗಿ. ನಾನು ಪ್ರತಿ ತಿಂಗಳು ಹೀಗೆ ದುಡ್ಡು ಕೊಡ್ತೀನಿ, ಅದಕ್ಕೆ ಕಟ್ತಾ ಹೋಗು. ಬಡ್ಡಿಗೆ ಬಡ್ಡಿ ಸೇರಿ ಬೆಳೆಯೋ ಖಾತೆಗಳಿರ್ತವೆ, ಅವನ್ನು ನಾನು ಹೇಳಿಕೊಡ್ತೀನಿ, ಅದಕ್ಕೆ ಕಟ್ಟು. ಬಾಯಿ ಬಂದ ಮೇಲೆ ಅವರಿಗೆ ಹೇಳಿ ಮನೆ ಸಂಬಳನೂ ಜಾಸ್ತಿ ಮಾಡಿಸ್ತೀನಿ. ನಿನ್ನ ಸಂಸಾರ ನಡೆದು ಉಳಿದದ್ದನ್ನೆಲ್ಲ ಬ್ಯಾಂಕಿನ ಚಕ್ರ ಬಡ್ಡಿ ಲೆಕ್ಕಕ್ಕೆ ಜಮಾ ಮಾಡು. ತಿಂಗಳಿಗೊಂದು ದಿನ ನನ್ನ ಆಫೀಸಿಗೆ ಬಾ, ಸಂಜೆ 5:30 ಮೇಲೆ. ಯಾವತ್ತು ಅನ್ನೋದು ನಾನು ಇಲ್ಲಿ ಮನೆಯಲ್ಲಿ ಸೂಚನೆ ಕೊಡ್ತೀನಿ. ಅಲ್ಲಿ ನಿನಗೆ ಹಣನೂ ಕೊಡ್ತೀನಿ. ಕಷ್ಟ ಸುಖನೂ ಮಾತಾಡೋಣ. ಅಂಬಾ ಭವಾನಿ ಒಪ್ಪದಿರುವ ಯಾವ ಸಂಬಂಧವೂ ಬೇಡ. ನಿನ್ನ ಕಷ್ಟ ಸುಖ ನನಗಿರಲಿ. ಮೇಜದ ಮೇಲೆ ನೋಟಿನ ಮಡಿಕೆಯನ್ನು ಅವಳು ಮುಟ್ಟಲಿಲ್ಲ. ಅವಳ ಕಣ್ಣುಗಳಲ್ಲಿ ನೀರು. ಕಷ್ಟ ಸುಖ ನೋಡಿಕೊಳ್ಳೋ ನೀವಿರುವಾಗ ಹಣ ಯಾಕೆ ಎಂದಳು. ನಾನಿದ್ದೀನಿ, ಆದರೆ ಬಾಯಿಯ ಎದುರಿಗೆ ಎಲ್ಲ ಕಷ್ಟ ಸುಖಕ್ಕೂ ಕೊಟ್ಟರೆ ಚೆನ್ನಾಗಿರೋಲ್ಲ. ನಾನು ಹೇಳಿದ ಹಾಗೆ ಕೇಳು. ಅವಳು ನನ್ನ 2 ಮುಂಗಾಲುಗಳನ್ನು ಉತ್ಕಟತೆಯಿಂದ ಗಟ್ಟಿಯಾಗಿ ಹಿಡಿದಳು. ಅನಂತರ ಕೂಡ ಅಷ್ಟೇ. ಆಫೀಸಿಗೆ ಬಂದಾಗ 1 ತಾಸು ಕಷ್ಟ ಸುಖಗಳನ್ನು ಹೇಳಿಕೊಳ್ತಾಳೆ. ಮಕ್ಕಳು, ಅವರ ವಿದ್ಯಾಭ್ಯಾಸ, ತನ್ನನ್ನು ಕೈಬಿಟ್ಟ ಗಂಡ. ಹೊರಡುವ ಮೊದಲು ನನ್ನ ಬೂಟು ಕಾಲು ಚೀಲಗಳನ್ನು ತೆಗೆಸ್ತಾಳೆ. 2 ಮುಂಗಾಲುಗಳಿಗೂ ತನ್ನ ಕೆನ್ನೆಯನ್ನು ಒಂದಾದ ಮೇಲೆ ಒಂದರಂತೆ ಒತ್ತಿ ಆ ಸ್ಪರ್ಶದಲ್ಲಿರುವುದು ಶುದ್ಧ ಶರಣಾಗತಿಯಲ್ಲ, ಮಧುರ ಭಕ್ತಿ. ಅವಳ ಮನಸ್ಸು ತಣಿಯುವವರೆಗೂ ತನ್ನ ಕೆನ್ನೆಗೂ ನನ್ನ ಮುಂಗಾಲಿಗೂ ಸ್ಪರ್ಶ ಬಾಂಧವ್ಯವನ್ನು ಏರ್ಪಡಿಸ್ತಾಳೆ. ಆಫೀಸ್ ಬಾಗಿಲು ಅರ್ಧ ತೆರೆದಿರುತ್ತೆ, ಅದನ್ನು ಪೂರ್ತಿ ಮುಚ್ಚೋದು, ಅವಳ ಶರೀರದ ಇತರ ಭಾಗಗಳನ್ನು ಮುಟ್ಟೋದು ಏನೇನೂ ಕಷ್ಟವಿಲ್ಲ. ಆದರೆ ಮನಸ್ಸು ಒಡಂಬಡಲ್ಲ. ಭೈರವಿಯ ಆ ಶುದ್ಧ ಭಾವವನ್ನು ಶರೀರದ ಮಟ್ಟಕ್ಕೆ ಇಳಿಸಿದರೆ ಏನೂ ಉಳಿಯೋಲ್ಲ. ರಸ ಒಡೆದು ಶೂನ್ಯವಾಗುತ್ತೆ ಎಂಬ ಎಚ್ಚರ ನನ್ನ ಪ್ರಜ್ಞೆಯ ಅಂಚಿನಲ್ಲಿ ಹುದುಗಿರುತ್ತೆ. ಈ ಎಚ್ಚರವು ಭೈರವಿಯ ಒಂದು ಅವಿಭಾಜ್ಯ ಸ್ವರವಾಗಿರ್ತದೆ. ಅವಳಿಗೆ ಸಂಗೀತ ಗೊತ್ತಿಲ್ಲ, ಸಂತ ಸಾಹಿತ್ಯ ತಿಳಿದಿಲ್ಲ. ಮೀರಾಬಾಯಿಯ ಹೆಸರನ್ನು ಮಂದಿರದಲ್ಲಿ ಹಾಡುವ ಭಜನೆಗಳಲ್ಲಿ ಕೇಳಿಬಲ್ಲಳು ಮಾತ್ರ. ಆದರೆ ಚರಣ ಮತ್ತು ಕಪೋಲಗಳ ಸ್ಪರ್ಶನವು ನಮಗಿಬ್ಬರಿಗೂ ಒಂದು ಬಗೆಯ ಸಮಾಧಿಯ ಅನುಭವ, ಮೌನ, ಉತ್ಕಟತೆ, ಒಬ್ಬರಲ್ಲೊಬ್ಬರು ಕರಗಿ ಒಂದಾಗಿರುವ ಭಾವವಾಗಿರುತ್ತೆ. ಎಲ್ಲಿದ್ದೀನಿ ಈಗ? ಓ, ಇನ್ನು ದಾದರ್ ಬಂದಿಲ್ಲ. ಬ್ರಾಡ್ವೇ ಶಾಪಿಂಗ್ ಸೆಂಟರ್. ಎಷ್ಟೋ ದಿನ ಅವಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ದಾದರ್ ಸ್ಟೇಷನ್ ಹತ್ತಿರ ಇಳಿಸಿ ಕಾರಿನಿಂದ ಇಳಿಯುವ ಮೊದಲು ಸಹ ಬಾಗಿ ಕ್ಲಚ್ ಮೇಲಿರುವ ಕಾಲನ್ನು ಮುಟ್ಟಿ ಯಾವ ಸಂಬಂಧ ಇದು ಎಂದುಕೊಳ್ಳುವಾಗ ಇಷ್ಟು ಉದಾತ್ತ ಭಾವವನ್ನು ರಾಗಗಳು ಉಕ್ಕಿಸುವ ಅವನಿಗೆ ನಿಜ ಜೀವನದಲ್ಲಿ ಇಂಥ ಒಂದು ಅನುಭವವಾಗಿದೆಯೇ ಎಂಬ ಪ್ರಶ್ನೆ ಹುಟ್ಟಿತು. ಕಲಾವಿದರ ರೀತಿ ನೀತಿಗಳು ಗೋರೆಗೆ ಹೊಸದಲ್ಲ. ಆ ಭಾವಗಳು ಎಲ್ಲಿಂದ ಹುಟ್ಟುತ್ತವೆ, ಎಲ್ಲಿ ಹಿಂಗುತ್ತವೆ? ಅವಕ್ಕೂ ಕಲಾವಿದನ ಜೀವನಕ್ಕೂ ಏನು ಸಂಬಂಧ? ಮಳೆ ನಿಂತ ತಕ್ಷಣ ಮರಳ ದಿಣ್ಣೆಯ ನೀರು ಖಾಲಿಯಾಗುವಂತೆ ಇರುತ್ತೆಯೇ ಕಲಾಕಾರನ ಜೀವನ ಎಂಬ ಪ್ರಶ್ನೆ ಒಂದಾದ ಮೇಲೆ ಒಂದರಂತೆ ಕಾಣಿಸಿಕೊಂಡವು. ಇದ್ದಕ್ಕಿದ್ದಂತೆಯೇ ಮುಂದಿನ ವ್ಯಾನ್ ನಿಂತಿತು. ಅದರ ಮುಂದಿನದು. ಹೊರಗಿನ ಎಲ್ಲ ವಾಹನಗಳು ಒಟ್ಟಿಗೆ ಅರಚಿಕೊಳ್ಳುವುದು AC ಒಳಗೂ ಕೇಳಿಸ್ತದೆ. ಟ್ರಾಫಿಕ್ ಜಾಮ್, ಏನು ಸುಡುಗಾಡೋ ಎಂದುಕೊಳ್ಳುವಾಗ ಹುಷಾರಿ ಹುಡುಗಿ ಸುನೀತಿಗೆ ಸ್ವಲ್ಪವೂ ಅನುಮಾನ ಬಾರದಂತೆ ಅವಳ ಮರ್ಜಿ ಅನುಸರಿಸುತ್ತಾ ಮನೆಯಲ್ಲಿ ನನ್ನೊಡನೆ ಮಾತೇ ಆಡದೆ ಎಷ್ಟು ಎಚ್ಚರವಾಗಿ ನಡ್ಕೊಂಡಿದ್ದಾಳೆ. ಒಂದು ದಿನ ಕೊರಳಿಗೆ ಚಿನ್ನದ ಸರ ತಂದು ಕೊಟ್ಟಾಗ ಅದೆಷ್ಟು ಹಿಗ್ಗು ಅವಳ ಮುಖದಲ್ಲಿ. ನಾನೇ ಕೊರಳಿಗೆ ಹಾಕುವ ಶೃಂಗಾರ ಭಾವ ಮನಸ್ಸಿನಲ್ಲಿ ಬಂದರೂ ತಡೆದುಕೊಂಡು ಹಾಕಿಕೋ ಎಂದಾಗ ತನ್ನ ಕನಸೊಂದು ನನಸಾದಂತೆ ಬೆರಿದಳು. ಮರುದಿನ ಮನೆಗೆ ಬಂದಾಗ ಬರೀ ಕೊರಳು, ಮಂಗಳಸೂತ್ರದ ಕರಿಮಣಿಯೊಂದನ್ನು ಬಿಟ್ಟು. ಪೇಪರ್ ಓದುತ್ತಿದ್ದ ನನ್ನ ಹತ್ತಿರ ನಿಶಬ್ದವಾಗಿ ಬಂದು, ಬಾಯಿ ಸ್ನಾನಕ್ಕೆ ಹೋಗಿದ್ದಾರೆ, ನಾನು ಸರ ಹಾಕ್ಕೊಂಡು ಬಂದಿಲ್ಲ ಅಂತ ಬೇಜಾರು ಪಟ್ಕೋಬೇಡಿ, ಹಾಕೊಂಡ್ರೆ ಎಲ್ಲಿದ್ದು ಇದೇನು ಎಂದು ಎಷ್ಟು ಕೊಟ್ಟೆ ಅಂತ ಬಾಯಿನೂ ಕೇಳ್ತಾರೆ, ನೆರೆಹೊರೆಯವರು ಕೇಳ್ತಾರೆ, ನನಗೆ ಯಾಕೆ ಬೇಕು ಚಿನ್ನದ ಸರ, ದೊಡ್ಡೋಳಾದ ಮೇಲೆ ಬಕುಲಾಗಿ ಆಗುತ್ತೆ ಅಂತ ಮುಚ್ಚಿಟ್ಟಿದ್ದೀನಿ ಎಂದು ಪಿಸುಗೊಟ್ಟಿ ಹೋಗಿಬಿಟ್ಟಳು ಎಂಬ ನೆನಪು ಬಂದಾಗ ಮುಂದಿನ ವ್ಯಾನು ತುಸು ಚಲಿಸಿತು. ಅಧ್ಯಾಯ 7. ಬೊರಿವಲಿಗೆ ಹೋದಾಗ
ಟಿಪ್ನಿಸ್ಗೆ ಆ ಪ್ರದೇಶದ ಗುರುತು ಸಿಕ್ಕಲಿಲ್ಲ. ಬೊಂಬೈಯ ಕೊನೆ ಮಾತ್ರವಲ್ಲ, ಮುಂಬೈಗೆ ಸೇರಿದ್ದೇ ಅಲ್ಲ ಎನ್ನುವಂತಿದ್ದ. ಅದು ಈಗ ದಾದರ್, ಪರಳ್ಗಳಷ್ಟೇ ಸಂದಣಿಯಾಗಿದೆ. 16-17 ವರ್ಷದ ನಂತರ ರಾಮ್ಕುಮಾರಿಯ ಚಾಳನ್ನು ಹುಡುಕುವುದು ಕಷ್ಟವಾಯಿತು. ಬಕುಲಳಿಗೆ ಫೋನ್ ಮಾಡಿದಾಗ ಸ್ಟೇಷನ್ನಿಂದಲೇ ಚಾಳಿನ ದಾರಿಯ ಗುರುತು ಹೇಳ್ಕೊಳ್ಬೇಕಾಗಿತ್ತು ಎನ್ನಿಸ್ತು. ಕೊನೆಗೊಮ್ಮೆ ಇದೇ ಇರ್ಬೋದು. ಹೌದು, ಇದೆ. 2ನೇ ಮಹಡಿ ಹತ್ತಿ ಬಕುಲಾ ಲಾಲ್, ಕಿಶನ್ ಲಾಲ್ ಬೋರ್ಡನ್ನು ಹಾಕಿದೆ. ಕರೆಗಂಟೆ ಇದೆ. ಬೆಹೆನ್ಜಿ, ಓ, ಗುರುತು ಸಿಕ್ಕಿತಾ? ಕಿವಿ ಹತ್ತಿರ ತಲೆಗೂದಲು ಬಿಳುಪು ತಿರುಗಿದೆ. ಮುಖ ಆಗ ಇದ್ದಂತೆ ಒಣಗಿಕೊಂಡಿಲ್ಲ. ಆಕೆ ತಕ್ಷಣ ಗುರುತು ಹತ್ತಿ, ಟಿಪ್ನಿ ಸಾಹೇಬ್ರೆ, ಇವತ್ತು ಪುಣ್ಯದ ದಿನ. ನಿಮ್ಮ ಪಾದಧೂಳಿ ಬಿದ್ದಿದೆ, ಒಳಗೆ ಬನ್ನಿ. ಮುಖದಲ್ಲಿ ಸಡಗರ, ಕೃತಜ್ಞತೆ. ಒಳಭಾಗದ ಗೋಡೆಗೆ ಎಮಲ್ಷನ್ ಬಣ್ಣ ಹಾಕಿದೆ. ಮಲಗುವಾಗ ಮಂಚದಂತೆ ಪರಿವರ್ತಿಸಬಹುದಾದ ಒಂದು ಸೋಫಾ, ಮೂಲೆಯಲ್ಲಿ ನಿಲ್ಲಿಸಿರುವ ಒಂದು ತಂಬೂರಿ, ಎದುರಿಗೆ ಅಡಿಗೆ ಮನೆ, ಪಕ್ಕದಲ್ಲಿ ಕೋಣೆಯಂತೆ ಕಾಣುವ ಒಂದು ಬಾಗಿಲು, ಗೋಡೆಯ ಮೇಲ್ಬದಿಯಲ್ಲಿ 4 ಕಡೆ ಹದಿದಿರುವ ಉದ್ದದ್ದನೆಯ ಕಪಾಟುಗಳು, ಇನ್ನೊಂದು ಮೂಲೆಯಲ್ಲಿ ಗೋದ್ರೇಜ್ ಅಲ್ಮಿರಾ, ಪಕ್ಕದಲ್ಲಿ ಇಸ್ತ್ರಿ ಸ್ಟ್ಯಾಂಡ್. ಇರುವ ಕಡಿಮೆ ಸ್ಥಳದಲ್ಲಿ ಎಲ್ಲ ಕಿರು ಸೌಲಭ್ಯಗಳನ್ನು ಅಡಿಮಾಡಿಕೊಳ್ಳುವ ಮುಂಬೈ ಕೈಚಳಕ ಮನೆಯಲ್ಲಿ ಕಾಣುತ್ತಿದೆ. ಇವನ ಮನಸ್ಸನ್ನರಿತ ರಾಮಕುಮಾರಿ, ಹುಡುಗರು ಇವನ್ನೆಲ್ಲ ಮಾಡಿಸಿದ್ದಾರೆ ಎಂದಳು. ಉಭಯ ಕುಶಲೋಪರಿಗಳಾದ ಮೇಲೆ ಟಿಪ್ನಿಸ್ ಬಕುಲಾಗೆ ಮದುವೆಯಂತೆ ಖರ್ಚಿಗೆ ನಿಮಗೆ ತಲುಪಿಸುವಂತ ಮೋಹನ್ ಲಾಲ್ಜಿ ಇದನ್ನು ಕಳಿಸಿದ್ದಾರೆ ಎಂದು ತನ್ನ ಕಿರುಪೆಟ್ಟಿಗೆಯ ಬೀಗ ತೆರೆದು ಬಾಗಿಲೆತ್ತಿದ. ಒಳಗೆ ಮುಚ್ಚಿದ್ದ ಒಂದು ಬಿಳಿ ಟವೆಲ್. ಅದನ್ನು ಸರಿಸಿದಾಗ 10 ಕಟ್ಟು ನೋಟುಗಳು, 100 ರೂ, 1 ಲಕ್ಷ ಇದೆ ಎಂದು ಅವುಗಳನ್ನು ಒಂದೊಂದಾಗಿ ಎತ್ತಿ ಟಿಪಾಯಿ ಮೇಲಿಟ್ಟು ರಾಮ್ಕುಮಾರಿಯ ಮುಖದಲ್ಲಿ ಗೊಂದಲ, ಆಶ್ಚರ್ಯ. ಸಾಹೇಬ್ರೆ, ಬಕುಲಾಳ ಮದುವೆ ಅಂತ ಯಾರು ಹೇಳಿದ್ದು? ಅವಳೇ ನನಗೆ ಫೋನ್ ಮಾಡಿದ್ಲೇ ಎಂದು ರಾಮ್ಕುಮಾರಿಯ ಮಾತು ತಿಳಿಯದೆ ಮೌನಿಯಾದಳು. ಅವಳ ಮುಖದಲ್ಲಿ ಬೆವರು ಕಾಣಿಸ್ತು. ಏನಂತ ಮಾಡಿದ್ಲು? ಇಲ್ಲಿ ಏನೋ ಗೋಜಲಿದೆ ಎಂದು ಟಿಪ್ನಿಸ್ಗೆ ತಕ್ಷಣ ಅರ್ಥವಾಯಿತು. ಅದರೊಳಗೆ ತಾನು ಸಿಕ್ಕಬಾರದೆನ್ನಿಸಿತು. ಆದರೆ ಇಷ್ಟು ದೂರ ಬಂದು ಹಣವನ್ನು ತಂದಿರುವಾಗ ಏನು ಹೇಳದಿದ್ದರೆ ಮುಚ್ಚಿದಂತಾಗುತ್ತದೆ, ಬೇರೆ ಏನು ಹೇಳಿದರೂ ಸುಳ್ಳು ಹೇಳಿದಂತಾಗುತ್ತದೆ ಎಂದು ಅರ್ಥ ಮಾಡಿಕೊಂಡು ಮಾತನಾಡಿದ. ಮೋಹನ್ ಲಾಲ್ಜಿ ಅಮೆರಿಕಕ್ಕೆ ಹೋಗಿದ್ರು. ಅವರು ಬಂದು ಲಗ್ನ ಪತ್ರಿಕೆ ಮಾಡಲಿ ಅಂತ ಬಕುಲಾ ಕಾಯ್ತಿದ್ದಳಂತೆ. ತಂದೆನೇ ನೇರವಾಗಿ ಭೇಟಿಯಾಗಿ ಕೇಳೋಕೆ ಸಂಕೋಚವಿರಬಹುದು. ನನಗೆ ಫೋನ್ ಮಾಡಿ ಕೇಳಿದಳು, ಭೇಟಿ ಕೂಡ ಮಾಡಿದ್ದಳು. ತಂದೆನೇ ಒಪ್ಸಿ ಅಂತ. ಅವ್ರ ಮದುವೆ ಖರ್ಚಿಗೆ ಈ ಹಣ ನಿಮಗೆ ಕೊಡುವಂತ ಕಳಿಸಿದ್ದಾರೆ. ಪರಿಸ್ಥಿತಿಯನ್ನು ಗ್ರಹಿಸುವುದು ರಾಮ್ಕುಮಾರಿಗೆ ಹಿಂಸೆ ಆಗ್ತಿತ್ತು. ತುಸು ಹೊತ್ತಿನ ಮೇಲೆ ಕೇಳಿದಳು, ಲಗ್ನ ಪತ್ರಿಕೆ ಮಾಡ್ತಾರಂತ ಅವರು? ನೇರವಾಗಿ ಉತ್ತರ ಹೇಳಲು ಟಿಪ್ನಿಸ್ಗೆ ಕಷ್ಟವಾಯಿತು. ನನಗೆ ಗೊತ್ತಿಲ್ಲ, ಆ ವಿಷಯ ಏನು ಹೇಳಲಿಲ್ಲ. ಈ ಹಣವನ್ನು ಕೊಟ್ಟು ಬಾ ಅಂದರು. ಸಾಹೇಬ್ರೆ, ನಿಜ ಸಂಗತಿ ಹೇಳೋಕೆ ನಿಮ್ಗೆ ಅಂಜಿಕೆ, ಅದಕ್ಕೆ ಗೊತ್ತಿಲ್ಲ ಅಂತಿದ್ದೀರಿ ಅಲ್ವೇ? ಮೌನವಾಗಿ ಅವಳ ಮುಖ ನೋಡಿದ. ಈ ವಿಷಯದಲ್ಲಿ ಹೆಚ್ಚು ಮಾತನಾಡಿ ಯಾವ ಕಡೆಯ ಸಮತೋಲನದಲ್ಲೂ ಸಿಕ್ಕಿ ಹಾಕ್ಕೊಳ್ಳುವುದು ಅವನಿಗೆ ಮುಜುಗರವಾಗುತ್ತಿತ್ತು. 1 ನಿಮಿಷದ ನಂತರ ರಾಮ್ಕುಮಾರಿಯ ಮುಜುಗರವನ್ನು ಹೋಗಲಾಡಿಸಿದಳು. ಟಿಪ್ಪಿ ಸಾಹೇಬ್ರೆ, ನಿಮ್ಮ ಹೆಸರು ರಾಜಾರಾಮ ಭಯ್ಯ ಅಲ್ವಾ? ನೀವು ನನಗೆ ನಿಜವಾಗಿಯೂ ಭಯ್ಯ. 5 ವರ್ಷ ಪ್ರತಿ ತಿಂಗಳು ಮನೆಗೆ ಬಂದು ಜೀವನಕ್ಕೆ ಹಣ ತಲುಪಿಸಿ ಹೋಗ್ತಿದ್ರಿ. ಆಮೇಲೆ ಗೋರೆ ಸಾಹೇಬ್ರ ಮನೆಗೆ ಸೇರಿಸಿ ಅನ್ನ ಬಟ್ಟೆಯ ದಾರಿ ಮಾಡಿದ್ರಿ. ಮಕ್ಕಳು ತಮ್ಮ ಕಾಲ ಮೇಲೆ ನಿಲ್ಲುವ ಹಾಗಾದರು. ಆಮೇಲೆ ಯಾಕೋ ನೀವು ಈ ಮನೆಗೆ ಬರೋದನ್ನು ನಿಲ್ಲಿಸ್ಬಿಟ್ರಿ. ನಾನು ನಿಮ್ಮ ಕಾಲು ಮುಟ್ಟಿ ನೆನ್ಕೋತೀನಿ. ಈ ನೋಟುಗಳನ್ನು ನಿಮ್ಮ ಪೆಟ್ಟಿಗೆಯೊಳಗಿಟ್ಟು ಬೀಗ ಹಾಕಿ. ಮಕ್ಕಳು ಮನೆಗೆ ಬಂದು ಇದನ್ನು ನೋಡಿದರೆ ನಾನು ವಾಪಸ್ ಕಳಿಸೋಕೆ ಅಡ್ಡಿ ಮಾಡ್ಬೋದು. ಕಷ್ಟಪಟ್ಟೊಳಗೆ ಇರುವ ಮಾನಮರ್ಯಾದೆ ಮಕ್ಕಳಿಗೆ ಎಲ್ಲಿರುತ್ತೆ? ಮದುವೆ ಖರ್ಚಿಗೆ ನಾನು ಕೂಡಿಸಿಟ್ಟಿದ್ದೀನಿ. ಆ ಗೋದ್ರೇಜ್ ಅಲ್ಮರ ನೋಡಿ, ಹುಡುಗಿ ಆದಾಗ ಚಿನ್ನ ಬೆಳ್ಳಿಗಳನ್ನು ಮಾಡಿಸಿಟ್ಟಿದ್ದೀನಿ. ಅವನು ಸುಮ್ಮನೆ ಕೂತಿದ್ದ. 1 ನಿಮಿಷ ಕಾಯ್ದು ಅವಳ ಬಾಗಿ ಅವನ ಕೈಪೆಟ್ಟಿಗೆಯನ್ನು ತೆಗೆದುಕೊಂಡು ನೋಟುಗಳ ಕಟ್ಟುಗಳನ್ನು ಒಳಗೆ ಜೋಡಿಸಿಟ್ಟು ಒಮ್ಮೆಲೆ ಟವಲ್ ಹಾಕಿ ಮುಚ್ಚಿ ಬೀಗ ಹಾಕಿಕೊಳ್ಳಿ. ಲೋಕಲ್ ಟ್ರೈನ್ನ ಗಲಾಟೆಯಲ್ಲಿ ಅಕಸ್ಮಾತ್ ಬೀಗ ತಕ್ಕೊಂಡ್ರೆ 1 ಕಟ್ಟು ಕೈಗೆ ಸಿಗೋಲ್ಲ ಎಂದಳು. ಅವನು 2 ಬದಿಯ ಬೀಗ ಹಾಕಿಕೊಂಡ. ದಿನ ಮನೆಗೆ ಎಷ್ಟೊತ್ತಿಗೆ ಬರ್ತೀರಿ? ಗೋರೆ ಸಾಹೇಬ್ರ ಮನೆಯಲ್ಲಿ ಕೆಲಸ ಹೇಗಿರುತ್ತೆ ಎಂದು ಕುಶಲ ಪ್ರಶ್ನೆ ಮಾಡಿದ. ನೀವು ಕೂತ್ಕೊಂಡು ಮಾತಾಡ್ತೀರಿ, ನಾನು ಮಾತಾಡ್ತಾನೆ ಬೇಗ ಅಡುಗೆ ಮಾಡ್ತೀನಿ. 3/4 ಗಂಟೆ ಸಾಕು. ನೀವು ಊಟ ಮಾಡಬೇಕು. ಊಟಕ್ಕೆ ಇನ್ನೊಂದು ದಿನ ಬರ್ತೀನಿ. ಇವತ್ತು ಯಾರೋ ಮನೆಗೆ ಬರೋರಿದ್ದಾರೆ. ಇನ್ನೊಂದು ದಿನ ಎಲ್ಲಿ ಬರ್ತೀರಿ ಬಡವಳ ಮನೆಗೆ? ನಾನು ಆಮೇಲೆ ನಿಮಗೆ ಫೋನ್ ಮಾಡಿಸ್ಲಿಲ್ಲ. ಈಗ ನನಗೆ ಫೋನ್ ಮಾಡೋಕ್ಕೆ ಬರುತ್ತೆ. ಬೇಗ ಅವಲಕ್ಕಿನಾದರೂ ಮಾಡ್ತೀನಿ, 5 ನಿಮಿಷ ಎಂದು ಅಡಿಗೆ ಮನೆಗೆ ಹೋದಳು. ತಂಬೂರಿ ಬಕುಲಾಳದ್ದೇ, ಕಲಿತಾ ಇದ್ದಾಳಾ? ಇಲ್ಲೇ ಒಬ್ಬರಿದ್ದಾರೆ, ಬಿಜಾಪುರ ಅಂತ. ಮನಸ್ಸು ಬಂದರೆ ರವಿವಾರ ಹೋಗ್ತಾಳೆ. ಕ್ರಮವಾಗಿ ಅಭ್ಯಾಸ ಮಾಡೋಲ್ಲ. ಅವಳು ಮಾಡಿದ ಅವಲಕ್ಕಿ ಅವನಿಗೆ ತುಂಬ ರುಚಿಸಿತು. ಇಷ್ಟು ಚೆನ್ನಾದ್ದನ್ನು ತಾನು ತಿನ್ನವೇ ಇರಲಿಲ್ಲ ಎಂದು ಹೇಳಿ 2 ಸಲವೂ ತಟ್ಟೆ ತುಂಬ ಹಾಕ್ಸ್ಕೊಂಡ. ಅಡಿಗೆ ಕೆಲಸವೆಲ್ಲ ಗೋರೆ ಸಾಹೇಬ್ರ ಮನೇಲಿ ಕಲಿತದ್ದು ಎಂದಳು. ಗಂಡ ಹೆಂಡತಿರು ಇಬ್ಬರು ಒಳ್ಳೆಯವರು. ಸ್ವಲ್ಪವೂ ಕಿರಿಕಿರಿ ಇಲ್ಲ. ಯಾವುದಕ್ಕೂ ತಲೆ ಹಾಕೋದಿಲ್ಲ ಎಂಬ ಮೆಚ್ಚುಗೆ ಕೃತಜ್ಞತೆ ಹೇಳಿದಳು. ಅವನು ಚಹಾ ಕುಡಿದು ಹೊರಟಾಗ, ಬರ್ತಾ ಇರಿ, ಎಷ್ಟೇ ತಡವಾದರೂ 3:15 ಒಳಗೆ ವಾಪಸ್ ಬಂದಿರ್ತೀನಿ ಎಂದು ಕಳಿಸಿಕೊಟ್ಟಳು. ಟಿಪ್ನಿಸ್ ಹೋಗುವವರೆಗೂ ತಡೆಯುತ್ತಿಟ್ಟುಕೊಂಡಿದ್ದ ಕೋಪವು 5 ನಿಮಿಷದಲ್ಲಿ ಬಿಸಿ ಏರಿತು. ಹೊತ್ತು ಕಂಡವರ ಮನೆ ಅಡಿಗೆ ಮಾಡಿ ತಂದು ಸಾಕಿ ಸಲಹಿ ಓದಿಸಿ ಎಷ್ಟು ಮಾಡಿದ್ರು ಆ ಕಡೆಗೆ ಎಳೆಯುತ್ತೆ ನಾಯಿ ಎಳೆದ ಹಾಗೆ ಅಂದ್ಕೊಂಡಳು.
ಲಗ್ನ ಪತ್ರಿಕೆ ಅವನ ಹೆಸರಿನಲ್ಲಿ, ದಾರಿಯೂ ಅವನ ಕೈಯಲ್ಲಿ. ಬ್ಯಾಡ ಅಂತ ಕಡಾಖಂಡಿತ ಹೇಳಿದ್ರು. ಟಿಪ್ಪಣಿ ಸಾಹೇಬ್ರನ್ನ ಹಿಡಿದಿದ್ದಾಳೆ ಲೌಡಿ. ಇವತ್ತಿಂದಲೇ ಮನೆ ಬಿಟ್ಟು ಹೋಗ್ಬೇಕನ್ಬೇಕು ಅಂದ್ಕೊಂಡಳು. ಮದುವೆ ಆದಮೇಲೆ ನಾನೇ ಹೋಗ್ತೀನಿ, ನೀನು ಗೋಗರಿದ್ರು ಒಂದಿನವೂ ಬರೋಲ್ಲ ಅಂತಾಳಲ್ಲ, ನನ್ನ ಹೊಟ್ಟೆ ಉರಿಸೋಕ್ಕಂತಾನೆ. ತಾಳಿಯ ಕರುಳ ಕಷ್ಟವನ್ನು ಹೆಣ್ಣು ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತಾರೆ. ಸುಳ್ಳು, ಬರೀ ಸುಳ್ಳು. ಹೆಣ್ಣು ಮಗಳೇ ಹೆತ್ತ ಕರುಳಿನ ಶತ್ರು ಎಂಬ ತನ್ನ ಅನುಭವದ ಮಾತನ್ನು ತಾನೇ ಮೆಲುಕು ಹಾಕಿಕೊಂಡಳು. ಇವಳು ಹಾಳಾಗಿ ಹೋಗಲಿ, ಕಿಶನ್ಗೆ ಮದುವೆಯಾಗಿ ಸೊಸೆ ಬರಲಿ, ಅವಳನ್ನೇ ಮಗಳು ಅಂತ ತಿಳ್ಕೊತೀನಿ ಅಂತ ನಿಶ್ಚಯಿಸ್ಕೊಂಡ್ಳು. ಮಗಳು ಅಂದರೆ ಹೇಗಿರಬೇಕು? ಪ್ರತಿಭಾ ಬಾಯಿ ಇದ್ದ ಹಾಗೆ, ಸುನೀತಿ ತಾಯಿಗೆ. ಅಮೇರಿಕಾದಿಂದ ಬಂದರೂ ತಾಯಿಯ ಸೀರೆಗೆ ತಾನೇ ಫಾಲ್ಸ್ ಹಾಕಿ ಬಿಗಿಯಾದ ಕುಪ್ಪಸಗಳನ್ನು ಸರಿ ಮಾಡಿ, ಅಪ್ಪ ಅಮ್ಮರಿಗೆ ಇದು ಇಷ್ಟ, ಹೀಗೆ ಮಾಡು ಅಂತ ನನಗೆ ಹೊಸ ಬಗೆಯ ಸೂಪು ಮಾಡೋದ ಹೇಳಿಕೊಟ್ಟು ಇವಳು ಒಂದು ದಿನವಾದರೂ ಪೂರ್ತಿ ಅಡುಗೆ ಮಾಡಿದ್ಲಾ? ಅಮ್ಮ, ನಿನ್ನ ಕೈ ರುಚಿ ನನ್ನ ಕೈಯಲ್ಲಿ ಬರೋಲ್ಲ, ಕಿಶನ್ ಗೊಣಗ್ತಾನೆ ಅಂತ ಸುಲಭವಾಗಿ ಜಾರ್ಕೊಂಡು ನಾಳೆ ಸಂಸಾರ ಹುಡಿದಾಗ ಗಂಡನಿಗೆ ಏನು ಬೇಸಿ ಹಾಕಿಯಾಳು ಎಂದುಕೊಳ್ಳುತ್ತಲೇ ಪ್ರತಿಭಾ ಬಾಯಿ ಅಮೇರಿಕದಿಂದ ತಂದುಕೊಟ್ಟ ಚಾಕುವಿನಿಂದ ಚಕಚಕನೆ ಉರುಳಿಕಾಯಿ ಹಚ್ಚತೊಡಗಿದಳು. ಲೌಡಿ ನನಗೂ ಹೇಳದೆ ಕದ್ದು ಟಿಪ್ಪಣಿ ಸಾಹೇಬರ ಹತ್ತಿರ ಹೋಗಿದ್ದಾಳೆ, ಅಪ್ಪನಿಗೆ ಶಿಫಾರಸು ಹೇಳಿಸೋಕೆ. ₹1,00,000 ಕಳಿಸಿದ. ಲಗ್ನ ಪತ್ರಿಕೆಗೆ ಬರೋಲ್ಲ ಅಂತ ಹೇಳಿ ಕಳಿಸದಿದ್ದರೂ ಅದೇ ಅವನ ಇರಾದೆ. ವಾಪಸ್ ಕಳಿಸಿದ ಸರಿಯೋ ಅಲ್ವೋ? ₹1,00,000 ಅಂದರೆ ಎಷ್ಟು? ಮನಸ್ಸಿನಲ್ಲೇ ಲೆಕ್ಕ ಮಾಡಿಕೊಂಡ್ಳು. 100,000 ರೂಪಾಯಿ, ತಿಂಗಳಿಗೆ 1,000 ಬಡ್ಡಿ. ನಾನು ಸತ್ತ ಮೇಲೆ ನಿನ್ನ ಮುಪ್ಪಿನ ಕಾಲದಲ್ಲಿ ಯಾರನ್ನ ಬೇಡ್ತೀಯೇ? ತಿಂಗಳಿಗೆ 3,000 ಬಡ್ಡಿ. ಸ್ವಂತ ಚಾಳಿನ ಮನೆ ಇದ್ದರೆ ಮಗ ಸೊಸೆ ಅನ್ನ ಹಾಕಲೇಬೇಕು. ಇದರ ಅಸಲನ್ನು ಎಂದೂ ಕರಗಿಸಬೇಡ. ಬ್ಯಾಂಕ್ನಲ್ಲಿ ಹಣ ಠೇವಣಿ ಮಾಡಿರೋದು ಮಕ್ಕಳಿಗೆ ಯಾವತ್ತೂ ಹೇಳಬೇಡ. ಈಗ ಅದರಲ್ಲೇ ತೆಗೆದು 1,00,000 ಅಗತ್ಯೆ. ಇಷ್ಟು ವರ್ಷ ಸಂಬಳ ತಗೊಂಡಿದೆಯಲ್ಲ, ಅದರಲ್ಲಿ ನಿನ್ನ ಮದುವೆಗೆ ನೀನೇ ಖರ್ಚು ಮಾಡ್ಕೊ. ನಾನೆಲ್ಲಿಂದ ತರಲಿ ಅಂದರೆ ಹೇಗೆ ಎಂಬ ದಾರಿ ಹೊಳೆಯಿತು. ಎಷ್ಟು ಒದ್ದುಕೊಂಡರೂ ಅಪ್ಪನ ಕಡೆಗೆ ಹೋಗುತ್ತೆ ನಾಯಿ ಬುದ್ಧಿ. ಮಾಡಿಕೊಳ್ಳಿ, ನಾನೇಕೆ ಇದಕ್ಕೆ ಖರ್ಚು ಮಾಡಬೇಕು ಅಂತ ನಿಶ್ಚಯಿಸಿಕೊಂಡು ಹೆಚ್ಚಿ ಮುಗಿಸಿದ ಹುರುಳಿಕಾಯಿಯನ್ನು ಬೋಗುಣಿಗೆ ಎತ್ತಿ ಇಟ್ಟಳು. ವಾಪಸ್ ಕಳಿಸಿದ ಸರಿ ಆಯಿತೋ ಇಲ್ವೋ? ಹುಟ್ಟಿಸಿದ ಅಪ್ಪ ಕೊಟ್ಟರೆ ಕೊಡಲಿ ಅಂತ ಸುಮ್ಮನೆ ಇರಬೇಕಿತ್ತೋ? ಅಮ್ಮ ಮದುವೆಗೂ ಇಷ್ಟು ಖರ್ಚು ಮಾಡಿದಳು ಅಂತ ನಾಯಿ ಮುಂಡೆದು ಅಪ್ಪನ ಕಡೆಗೆ ಎಳೆಯೋದು ನಿಲ್ಲಿಸುತ್ತಾ ಎಂಬ ಅನುಮಾನ ಬಂತು. 1,00,000 ಕಮ್ಮಿ ಹಣವಲ್ಲ. ತಿಂಗಳಿಗೆ 1,000 ಬಡ್ಡಿ. ಸಾಹೇಬ್ರಿಗೆ ಹೇಳಿ ಸರಿಯೋ ತಪ್ಪೋ ಕೇಳಿಬಿಡಬೇಕು ಎಂದು ಹೊಳೆಯಿತು. ಹಾಲಿಗೆ ಬಂದು ಗಡಿಯಾರ ನೋಡಿದಳು. 7 ಗಂಟೆ. ಒಂದು ದಿನ 7 ಗಂಟೆ ಆದರೂ ಆಫೀಸ್ನಲ್ಲಿ ಇರ್ತೀನಿ ಅನ್ನೋದು ನೆನಪಾಯಿತು. ನನ್ನ ಅದೃಷ್ಟ ಚೆನ್ನಾಗಿದ್ದರೆ ಇರ್ತಾರೆ ಎಂದು ಹಾಲಿಗೆ ಬಂದು ಚಿಲ್ಲರೆ ಹಣ ತೆಗೆದುಕೊಂಡು ಮನೆಗೆ ಬೇಗ ಮೆಟ್ಟಿ ಸರಸರನೆ ಮೆಟ್ಟನ್ನು ಎಳೆದು ಬಾಯಿಕಾಕನ ಫೋನ್ ಅಂಗಡಿಗೆ. ಬೇಡ, ಗುರುತಿನವರು ಇರ್ತಾರೆ. ಬಾಪಟ್ ಮಾರ್ಗದಲ್ಲಿ ಯಾರೂ ಗುರುತಿಲ್ಲ ಎಂದು ಹಿಂದಿನ ಬೀದಿಯಲ್ಲಿ ಒಂದು ಫರ್ಲಾಂಗ್ ನಡೆದು ಇನ್ನೊಮ್ಮೆ ಎಡಕ್ಕೆ ತಿರುಗಿ ಖಾಲಿ ಇದೆ. ಗಾಜಿನ ಕೋಣೆಯೊಳಕ್ಕೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಗುಂಡಿಯನ್ನು ಒತ್ತಿದರೆ 1, 2, 3 ಗಂಟೆ. ಎತ್ತಿಕೊಂಡದ್ದು ಅವರದೇ ಧ್ವನಿ. ನಾನು ಎಂದಳು. ನಿನ್ನ ಅದೃಷ್ಟ, ನಾನು ಬಾಗಿಲು ತನಕ ಹೋಗಿದ್ದೆ. ಅರ್ಧ ನಿಮಿಷವಾಗಿದ್ದರೆ ಹೊರಟು ಹೋಗ್ಬಿಡ್ತಿದ್ದೆ. ಏನು ಸಮಾಚಾರ ನನ್ನ ದಣಿ ಎನ್ನುವಾಗ ಅವಳಿಗೆ ಅಳು ಬಂದುಬಿಟ್ಟಿತ್ತು. ಬಿಕ್ಕಿ ಬಿಕ್ಕಿ ಎತ್ತಳು. ಕುಮಾರಿ, ಏನು ಹೇಳು? ಬೆಳಿಗ್ಗೆ ಮನೆಯಲ್ಲಿ ನಿನ್ನ ನೋಡಿದಾಗ ಚೆನ್ನಾಗೇ ಇದೆಯಲ್ವಾ? ಹೇಳು. ಸಾವರಿಸಿಕೊಂಡು ಹೇಳೋಕಂತಲೇ ಬಂದೆ. ಈಗ ಸಾಯಂಕಾಲ ಹಾರ್ಮೋನಿಯಂ ಮಾಸ್ತರು ಟಿಪ್ಪಣಿ ಸಾಹೇಬರು ಬಂದಿದ್ದರು. ಅವನು ಕಳಿಸಿದ್ದ, ಇವಳು ಕೇಳಿದ್ದಳಂತೆ ಎಂದು ಎಲ್ಲವನ್ನೂ ಹೇಳಿದಳು. 1,00,000 ವಾಪಸ್ ಕಳಿಸಿದ್ದು ಸರಿಯೋ ತಪ್ಪೋ? ನೀವೇ ಹೇಳಿ. ಒಳ್ಳೆ ಕೆಲಸ ಮಾಡಿದೆ ಕುಮಾರಿ. ನೀನು ಯಾವತ್ತೂ ಮರ್ಯಾದಸ್ಥ ಕೆಲಸನೇ ಮಾಡ್ತೀಯ ಅಂತ ನನಗೆ ಗೊತ್ತು. ಲಗ್ನ ಪತ್ರಿಕೆಗೆ ಬರೋಲ್ಲ, ಲಗ್ನಕ್ಕೆ ಬರೋಲ್ಲ, ಕಾಸು ಕೊಟ್ಟು ಜವಾಬ್ದಾರಿ ಮುಗಿಸ್ತೀನಿ ಅನ್ನೋನ ಹಣ ಮುಟ್ಟದೆ ಇದ್ದದ್ದು ಒಳ್ಳೆ ಕೆಲಸ. ಅವನು ಲಗ್ನಕ್ಕೆ ಬಂದು ದಾರಿ ಎರಿತೀನಿ ಅಂದರು, ನಾನು ಅವನ ಜೊತೆ ನಿಲ್ಲೋಲ್ಲ. ಅವಳಿಗೆ ಅವನ ಅಪ್ಪ ಇರ್ಬೋದು, ನನಗೆ ಗಂಡ ಅಲ್ಲ. ಆದರೂ ಇಂಥ ಸಂದರ್ಭದಲ್ಲಿ ಅರ್ಧ ಗಂಟೆ ಪಕ್ಕದಲ್ಲಿ ನಿಲ್ಲಬೇಕಾಗತ್ತೆ. ಹುಡುಗಿಯ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ನೀವು ಹಂಗಂತೀರಾ ಎನ್ನುವಾಗ ಅವಳಿಗೆ ಕೋಪ ಬಂತು. ತಕ್ಷಣ ಅಳು ಬಂತು. ಧ್ವನಿ ಮರಳತೊಡಗಿತು. ನಾಳೆ ಸಾಯಂಕಾಲ ಆಫೀಸ್ಗೆ ಬಾ, ಮಾತಾಡೋಣ. ಅಲ್ಲಿ ತನಕ ಶಾಂತವಾಗಿರು. ಬ್ಯಾಂಕಿನ ಡಿಪಾಸಿಟ್ ಹಣ ಮುಟ್ಟಬೇಡ, ಅದು ಆಪದ್ಧನ. ಮದುವೆ ಖರ್ಚಿಗೆ ನಾನು ಕೊಡ್ತೀನಿ. ಹೆಣ್ಣು ಮಕ್ಕಳು ಗಳಿಸಿದ್ರಲ್ಲಿ ಹಾಕಿಸಬೇಡ. ನಿನ್ನ ಕೊನೆಯ ಜವಾಬ್ದಾರಿ ಇದು. ಈ ಕಾಲದ ಹುಡುಗರು ಸಿಕ್ಕಾಪಟ್ಟೆ ಡೌಲ್ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡದೆ ಮಿತವಾಗಿ ಮದುವೆ ಮಾಡಿ ಮುಗಿಸು. ನನ್ನ ಕೈಲಾಗೋದೇ ಇಷ್ಟು ಅಂತ ಹೇಳಿಬಿಡು. ಮತ್ತೆ ಮತ್ತೆ ನೀವು ಕೊಡೋದು ಬ್ಯಾಡಿ. ಮತ್ತೆ ಏನು? ಮಗಳ ಮದುವೆ ಇದೊಂದೇ ತಾನೇ? ಗಂಡು ಮಗನ ಮದುವೆ ನಿನ್ನ ಜವಾಬ್ದಾರಿ ಅಲ್ಲ. ಅವನು ಗಳಿಸಿದ್ದನ್ನು ಉಳಿಸಿ ಮಾಡಿಕೊಳ್ಳಲಿ. ಅಷ್ಟರಲ್ಲಿ ಇನ್ಯಾರೋ ಗಾಜಿನ ಬಾಗಿಲು ಬಡಿದರು. ಹಿಂದಿರುಗಿ ನೋಡಿದರೆ 3 ಜನ ಸಾಲು ನಿಂತಿದ್ದಾರೆ. ನಾಳೆ ಬರ್ತೀನಿ ಅಂತ ಹೇಳಿ ಕೆಳಗಿಟ್ಟಳು. ಮನಸ್ಸಿಗೆ ಎಷ್ಟೋ ಸಮಾಧಾನವಾಯಿತು. ನಾಳೆ ಹೋಗಿ ಅವರ ಕಾಲುಗಳನ್ನು ಕೆನ್ನೆಗೆ ಒತ್ತಿಕೊಂಡು ಕಣ್ಣು ಮುಚ್ಚಿ ಕೂತರೆ ಎಲ್ಲ ದುಃಖವೂ ಹೋಗುತ್ತೆ. ಏನು ಮಾಡಬೇಕು ಅಂತ ಹೊಳೆಯುತ್ತೆ ಅಂದ್ಕೊಂಡಳು. ಬೀದಿಯಲ್ಲಿ ಹೋಗುವಾಗ ಒಬ್ಬರನ್ನು ಟೈಮ್ ಎಷ್ಟು ಅಂತ ಕೇಳಿದಳು. 7:45 ಎಂದರು. ಇಷ್ಟರಲ್ಲಿ ಮನೆಗೆ ಬಂದಿರ್ತಾಳೆ. ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾಳೆ ಎಂಬ ಎಚ್ಚರ ಹುಟ್ಟಿ ದಾರಿಯಲ್ಲಿ ಸಿಕ್ಕಿದ ತರಕಾರಿ ಅಂಗಡಿಯಿಂದ ಒಂದು ನಿಂಬೆಹಣ್ಣು, ಸಣ್ಣ ಕಂತೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪುಗಳನ್ನು ಹಿಡ್ಕೊಂಡು ಕೈಲಿ ಹಿಡಿದು ನಡೆದಳು. ಬಕುಲ ಆಗತಾನೆ ಬಂದಿದ್ದಳು. ಒಂದು ಪಟ್ಟಣವನ್ನು ಬಿಚ್ಚಿ 5-6 ಕ್ಯಾಸೆಟ್ಗಳನ್ನು ಟಿಪಾಯಿ ಮೇಲೆ ಇಟ್ಟುಕೊಂಡಳು. ತಾಯಿ ಬಂದ ಮೇಲೆ ಅವಳು ನೋಡಬಾರದೆಂಬಂತೆ ಅವುಗಳನ್ನು ಜೋಡಿಸಿಟ್ಟಳು. ತಾಯಿ ನೇರವಾಗಿ ಅಡುಗೆ ಮನೆಗೆ ಹೋದ ನಂತರ ಅವುಗಳನ್ನು ಎತ್ತಿಕೊಂಡು ತನ್ನ ಕೋಣೆಗೆ ಹೋದಳು.
ಕೋಣೆ ಅಂದರೆ 7 ಅಡಿ ಉದ್ದ, 4 ಅಡಿ ಅಗಲಗಳ ಪ್ಲೈವುಡ್ ಮಾಡಿಸಿದ ವಿಂಗಡಣೆ. ಇಟ್ಟಿಗೆ ಗೋಡೆಯಂತೆ ಕಾಣುವ ಹಾಗೆ ಬಣ್ಣ ಹೊಡಿಸಿದ್ದಳು. ಹೆಣ್ಣು ಹುಡುಗಿ ಅಂದರೆ ಪ್ರತ್ಯೇಕ ಕೋಣೆ ಇರಲೇಬೇಕು ಎಂಬ ಹಠ ಹಿಡಿದು ಮಾಡಿಸಿಕೊಂಡದ್ದು. ಅದರೊಳಗೆ 5.5 ಅಡಿ ಉದ್ದ, 2.75 ಅಡಿ ಅಗಲದ ಒಂದು ಮಂಚ, ಗೋಡೆಯ ಮೇಲ್ಬದಿಯಲ್ಲಿ ಉದ್ದಕ್ಕೂ ಮಾಡಿಸಿದ ಕಪಾಟುಗಳು, ಮಂಚದ ಅಡಿಯಲ್ಲಿ ಪೆಟ್ಟಿಗೆಗಳು. ಈ ಕೋಣೆ ಮಾಡಿಸುವಾಗ ಅವಳ ಅಮ್ಮ ಗೊಣಗಿದರು. ಮಾಡಿಸ್ಕೊಂಡದ್ದು ಒಳ್ಳೆಯದಾಯಿತು ಅಂತ ಈಗ ಒಪ್ಪಿದ್ದಾಳೆ. ಕ್ಯಾಸೆಟ್ಗಳನ್ನು ಮುಚ್ಚಿಟ್ಟು ಬಟ್ಟೆ ಬದಲಿಸಿ ಹೊರಗೆ ಬರುವ ಹೊತ್ತಿಗೆ ಅಮ್ಮ ಪುಲ್ಕ ಮಾಡುತ್ತಿದ್ದಳು. ಊಟ ಮಾಡಲೋ, ಪುಟ್ಟನಿಗೆ ಕಾಯ್ತೀವೋ ಕೇಳಿದಳು. ನಂಗೆ ಹಸಿವಾಗಿದೆ, ಇವಳು ಉತ್ತರಿಸಿದಳು. ಊಟದ ತಟ್ಟೆಯನ್ನು ಕೈಯಲ್ಲಿ ಹಿಡ್ಕೊಂಡು ಇವಳು ಸೋಫಾಗೆ ಕೂತ ನಂತರ, ನನಗೆ ಹೇಳದೆ ಕೇಳದೆ ಕದ್ದವರ ಹತ್ರ ಹೋಗಿದ್ದೀಯಾ ಗವಾಯಿಗೆ ಶಿಫಾರಸು ಹೇಳಿ ಅಂತ. ತಕ್ಷಣ ಅರ್ಥವಾಗದಿದ್ದರೂ ಅರ್ಧ ನಿಮಿಷದ ನಂತರ ಪೂರ್ತಿ ಆಯಿತು. ಅಮ್ಮ ಯಾವತ್ತೂ ಅಪ್ಪನನ್ನು ಸಂಕೇತಿಸುವುದು ಗವಯಿ ಎಂದು, ನಿನ್ನ ಪಿತಾಜಿ ಅನ್ನುವುದಿಲ್ಲ, ತನ್ನ ಯಜಮಾನರು ಅನ್ನುವುದಂತೂ ಇಲ್ಲವೇ ಇಲ್ಲ. ನಾನು ಟಿಪ್ಪಣಿ ಸಾಹೇಬರನ್ನು ಭೇಟಿ ಫೋನ್ ಮಾಡಿದ ಪರಿಣಾಮ ಏನೂ ಆಗಿದೆ. ಅದಕ್ಕೆ ಸಂಬಂಧಿಸಿದ ಮಾತಿನ ಪೂರ್ವಪೀಠಿಕೆ ಇದು ಎಂಬುದು ಅರ್ಥವಾಯಿತು. ಮುಖ್ಯ ವಿಷಯ ಏನು ಹೇಳು ಎಂದು ಕೇಳುವ ಮನಸ್ಸಾದರೂ ಇನ್ನಷ್ಟು ರೇಗ್ತಾಳೆ. ಇಷ್ಟು ಹೇಳಿದೊಳೆ ಮುಂದಿನದನ್ನು ಹೇಳಿಯೇ ಹೇಳ್ತಾಳೆ ಅಂತ ಆಲೋಚಿಸಿ ಮೌನವಾಗಿದ್ದಳು. ಅಡುಗೆ ಮನೆಯಿಂದ ಹೊರಗೆ ಬಂದು ಎದುರಿಗೆ ನಿಂತು, ಅಮ್ಮ, ನಿನಗೆ ಮಾನ ಮರ್ಯಾದೆ ಇದೆಯಾ? ನಾನು ನಿನ್ನನ್ನು ಸಾಕಿ ಸಲಹಿದ್ದು ಸುಳ್ಳೆ. ನನ್ನ ಶಕ್ತಿ ಇದ್ದಾಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿಲ್ವೇ ನಾನು? ಇವೆಲ್ಲ ಮಾತು ನೀನು ಎಷ್ಟೋ ಸಲ ಅಂದಿದ್ದೀಯಾ, ಈಗ ಏನಾಯ್ತು ಹೇಳು. ಅಷ್ಟರಲ್ಲಿ ಕಿಶನ್ ಮನೆಗೆ ಬಂದ. ಅಕ್ಕನಿಗೂ ತಾಯಿಗೂ ಏನೋ ನಡೆಯುತ್ತಿದೆ ಎಂಬುದು ಅವನಿಗೆ ಅರ್ಥವಾಯಿತು. ಈ ಸನ್ನಿವೇಶದಲ್ಲಿ ತಾನು ಬರಬಾರದಾಗಿತ್ತು ಎನ್ನಿಸಿತು. ಆದರೆ ಸನ್ನಿವೇಶ ಹೀಗಿರುತ್ತೆ ಅಂತ ತನಗೇನು ಗೊತ್ತು? ಅಕ್ಕನಿಂದ 6 ಅಂಗುಲ ಎತ್ತರಕ್ಕೆ ಬೆಳೆದಿದ್ದ ಅವನು ಉದ್ದನೆಯ ಕೂದಲು ಬೆಳೆಸಿದ್ದ. ಜೀನ್ಸ್ ಪ್ಯಾಂಟು, ದೊಗಲೆ ಶರ್ಟ್, ಕಾಲಿಗೆ ಬಿಳಿ ಬಣ್ಣದ ಪವರ್ ಶೂ, ಕೈಯಲ್ಲಿ ಚರ್ಮದ ಚೀಲ. ಇವಳು ಮದುವೆಯಾಗಿ ಹೊರಟು ಹೋದರೆ ಅಮ್ಮನಿಗೆ ನೆಮ್ಮದಿ ಅಂತ ಎಷ್ಟೋ ಸಲ ಆಲೋಚಿಸಿದ್ದ. ಮಗ ಬಂದದ್ದರಿಂದ ಮಾತನ್ನು ಅಲ್ಲಿಗೆ ನಿಲ್ಲಿಸುವ ಆಲೋಚನೆ ಅಮ್ಮನಿಗೆ ಬಂತು. ಆದರೆ ಸಂಗತಿ ಅವನಿಗೂ ತಿಳಿಯಬೇಕು. ಇಬ್ಬರಿಗೂ ಒಟ್ಟಿಗೆ ಹೇಳಿಬಿಡದೆ ಉತ್ತಮ ಅನ್ನಿಸ್ತು. ನೀನು ಬೂಟು ತೆಗೆದು ಕೈಕಾಲು ತೊಳ್ಕೊ, ಊಟ ತಯಾರಿದೆ ಎಂದಳು. ಅವನು ಹಾಗೇ ಮಾಡಿದ. ಬಟ್ಟೆಗಳನ್ನು ಹ್ಯಾಂಗರಿಗೆ ಹಾಕಿ ಹ್ಯಾಂಗರನ್ನು ತಲೆಯ ಮೇಲೆ ಆ ಗೋಡೆಯಿಂದ ಈ ಗೋಡೆಗೆ ಬಿಗಿದಿದ್ದ ತಂತಿಗೆ ನೇತು ಹಾಕಿದ. ಬಚ್ಚಲ ಭಾಗಕ್ಕೆ ಹೋಗಿ ಬೇಗ ಒಂದು ತಣ್ಣೀರು ಸ್ನಾನ ಮುಗಿಸಿ ಪಟ್ಟೆ ಲುಂಗಿ ಉಟ್ಟು ಹಿಂದಿರುಗುವ ವೇಳೆಗೆ ಟಿಪ್ಪಾಯಿ ಮೇಲೆ ಅವನ ಊಟದ ತಟ್ಟೆ ಇತ್ತು. ಅದನ್ನು ಎತ್ತಿಕೊಂಡು ನೆಲದ ಮೇಲೆ ಗೋಡೆಗೆ ಹೊರಗೆ ಕೂತ. ನೆಲದ ಮೇಲೆ ಕೂತರೆ ಅವನಿಗೆ ಊಟ ಹಿತವಾಗುತ್ತಿದ್ದದ್ದು. ತಾನೊಂದು ಗೋಡೆಗೆ ಹೊರಗೆ ಕುಳಿತು ಅಮ್ಮ ಟಿಪ್ಪಣಿ ಸಾಹೇಬ್ರ ಬಂದದ್ದು, ಆಡಿದ ಮಾತು, ಅವರು ಮುಂದಿಟ್ಟ ₹1,00,000 ತಾನು ಹಿಂದಿರುಗಿಸಿದ್ದು ಎಲ್ಲವನ್ನು ಒರೆದು, ಇವಳು ಹೀಗೆ ನನಗೆ ಕಾಣದ ಹಾಗೆ ಆ ಗವೈಗೆ ಹೇಳಿ ಕಳಿಸ್ಬಹುದಾ? ನ್ಯಾಯ ಒಪ್ಪಿಸಿದಳು. ಆದರೆ ಮಗನಿಗೆ ಸಿಟ್ಟು ಬಂದಿತ್ತು. ಸಾಕ್ಲಿಲ್ಲ, ಸಲಹಲಿಲ್ಲ ಅನ್ನೋದು ನಿಜ. ಈಗ ತಾನಾಗಿ ಕಳಿಸಿದ್ದ 5,000 ಅಲ್ಲ, 10,000 ಅಲ್ಲ, ₹1,00,000 ವಾಪಸ್ ಕಳಿಸಿದೆಯಲ್ಲ, ಯಾವ ವಿವೇಕ? ಮಗನ ಮನಸ್ಸು ಅಮ್ಮನಿಗೆ ಈಗ ಅರಿವಿಗೆ ಬಂತು. ಮೊದಲೇ ಬಂದಿದ್ದರೆ ಅವಳು ಇಷ್ಟು ನೇರವಾಗಿ ವರದಿ ಮಾಡುತ್ತಿರಲಿಲ್ಲ. ಕಾಲೇಜ್ ಮುಗಿಸಲಿಲ್ಲ, ಆದರೂ ಗೋರೆ ಸಾಹೇಬರು ನೌಕರಿ ಕೊಡಿಸಿದ್ದಾರೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತುಂಬ ಓಡಾಟ ಇರುವ ಕೆಲಸ. ಸಂಬಳಕ್ಕೆ ಕಡಿಮೆ ಇಲ್ಲ. ಸರಿಯಾಗಿ ಕಲಿತು ನಂಬಿಕೆಯಿಂದ ಮಾಡಿದರೆ 2 ವರ್ಷದಲ್ಲಿ ಸಂಬಳ ದುಪ್ಪಟ್ಟು ಮಾಡುವುದಾಗಿ ಶೆಟ್ಟು ಹೇಳಿದ್ದಾನಂತೆ. ಆದರೆ ಆ ಕೆಲಸ ಬಿಟ್ಟು ಸ್ನೇಹಿತನ ಜೊತೆ ಸೇರಿ ತಾನೇ ಒಂದು ವ್ಯಾಪಾರ ಶುರು ಮಾಡಬೇಕು. ಅದಕ್ಕೆ ಬಂಡವಾಳವಿಲ್ಲ. ಇವನು ಗುಣಗ್ತಿದ್ದಾನೆ. ತನ್ನ ಸಂಬಳದಲ್ಲಿ 3 ಕಾಸು ಉಳಿಸೋಲ್ಲ, ಮನೆ ಖರ್ಚಿಗೂ ಕೊಡಲ್ಲ. ಅದೇ 1,00,000 ತನಗೆ ಕೊಟ್ಟಿದ್ರೆ ವ್ಯಾಪಾರ ಮಾಡಿ ಕರೋಡ್ಪತಿ ಆಗ್ತಿದ್ದೆ ಅಂತ ಇವನ ಮನಸ್ಸಿನಲ್ಲಿ ಬಂದಿದೆ ಎಂದು ಅವಳು ಊಹಿಸಿದಳು. ಇನ್ನೇನು ಹೇಳಿದರು ಟಿಪ್ಪಣಿ ಸಾಹೇಬರು? ಏನೂ ಇಲ್ಲ. ಗವಾಯಿ ಹಣ ಕೊಟ್ಟಿದ್ದಾರೆ. ಲಗ್ನ ಪತ್ರಿಕೆಗೆ ಬರ್ತಾರೋ ಇಲ್ವೋ ಅವರಿಗೆ ಗೊತ್ತಿಲ್ಲ. ಅಂದರೆ ಬರೋಲ್ಲ ಅಂತ ನನಗನ್ನಿಸ್ತು ಎಂದವಳು ಮಗಳ ಕಡೆಗೆ ತಿರುಗಿ, ನೀನು ಯಾಕೆ ಹೋಗಿ ಅವರು ಬೆನ್ನು ಬಿದ್ದೆ? ನನ್ನ ಮದುವೆಗೆ ಅಂತ ನನ್ನಪ್ಪ ಕಳಿಸಿದ ಹಣ ನೀನು ಯಾಕೆ ವಾಪಸ್ ಮಾಡಿದೆ? ಮಗಳು ಕೇಳಿದಳು. ನಿನಗೆ ಕಳಿಸಿದ್ದಾದರೆ ಟಿಪ್ಪಣಿ ಸಾಹೇಬರು ಅಮ್ಮನ ಕೈಲಿ ಕೊಡೋಕೆ ಯಾಕೆ ಬಂದರು? ನಿನಗೆ ಫೋನ್ ಮಾಡಿ ಬಂದು ತಗೊಂಡು ಹೋಗ್ಬೋದು ಅನ್ಬೋದಿತ್ತಲ್ಲ. ಮಗ ತಾಯಿಯ ನೆರವಿಗೆ ಬಂದ. ಆದರೆ ತಾಯಿಯನ್ನು ಕೇಳಿದ. ತಾನಾಗಿ ಬಂದದನ್ನು ವಾಪಸ್ ಮಾಡಿಬಿಟ್ಟೆ. ಮದುವೆಗೆ ಎಲ್ಲಿ ಹೊಂದಿಸ್ತೀಯಾ? ಇನ್ನೊಬ್ಬರ ಮನೆ ಅಡಿಗೆ ಮಾಡಿ ಉಳಿಸೋದನ್ನು ಖರ್ಚು ಮಾಡಿಬಿಡ್ತೀನಿ. ನೀನು ಗಳಿಸಿ ಉಳಿಸಿದ್ರಲ್ಲಿ ನಿನ್ನ ಮದುವೆ ಖರ್ಚು ಮಾಡಿಕೊ ಅಂತ ಅವಳಿಗೆ ಹೇಳೋಲ್ಲ. ನಾನು ಮಾಡಿದ ತಪ್ಪು ಅಂತ ಯಾರು ಅನ್ನಕೊಡೋದು. ಅಮ್ಮ ಕಡ್ಡಿ ಮುರಿದಂತೆ ಮಾತು ಮುಗಿಸಿದಳು. ಬಕುಲ ತನ್ನ ಕೋಣೆಯನ್ನು ಹೊಕ್ಕು ದೀಪ ಹಾಕಿ ಬಾಗಿಲು ಮುಚ್ಚಿದಳು. ತಲೆಯ ಮೇಲೆ ಹತ್ತಿರ ಸ್ಟೂಲ್ನಲ್ಲಿ ಇಟ್ಟುಕೊಂಡಿದ್ದ ಟೇಬಲ್ ಫ್ಯಾನ್ ಹಾಕಿಕೊಂಡರೂ ಕೋಣೆಯೊಳಗೆ ಶೆಕೆ ಹೆಚ್ಚು. ಹೊರಗಿನ ಕಿಟಕಿಯ ಕಾಲು ಭಾಗ ಈ ಕೋಣೆಗೆ ಸೇರಿದರೂ ಗಾಳಿಯ ಅಡ್ಡ ಸಂಚಾರಕ್ಕೆ ಎಡೆಯಿಲ್ಲ. ಆದರೂ ತನ್ನದೇ ಕೋಣೆಯಲ್ಲಿ ಮಲಗಿದರೆ ಸಿಕ್ಕುವ ನೆಮ್ಮದಿ ಹೊರಗೆ ಮಲಗಿದರೆ ಇರೋದಿಲ್ಲ. ನಾನು ಅಲ್ಲಿ ಮಲಗ್ತೀನಿ ಅಂದರೆ ಇದನ್ನು ಆಕ್ರಮಿಸಿಕೊಳ್ಳೋಕ್ಕೆ ಚೋಟು ಈ ಕ್ಷಣದಲ್ಲಿ ಸಿದ್ಧ. ನನಗಾಗಿ ಮಾಡಿಸಿಕೊಂಡದ್ದು ಈ ಕೋಣೆ ಎಂದು ಜ್ಞಾಪಿಸ್ಕೊಂಡಳು. ತಾಯಿಯ ಮೇಲೆ ಕೋಪ ಇರುತ್ತಿತ್ತು. ಟಿಪ್ನಿಸ್ ಕಾಕ ನಾನಿಲ್ಲದಿದ್ದಾಗ ಯಾಕೆ ಬಂದರು? ಅಮ್ಮ ಸಾಧಾರಣವಾಗಿ ಮನೆಗೆ ಬರೋದು ಎಷ್ಟೊತ್ತಿಗೆ ಅಂತ ಅವ್ರು ನನ್ನನ್ನೇ ಕೇಳಿದ್ದು ನೆನಪಾಯಿತು. ₹1,00,000 ನನ್ನ ಕೈಲಿ ಕೊಡುವ ಇಚ್ಛೆ ಅವರಿಗೆ ಇದ್ದಿರಲಿಕ್ಕಿಲ್ಲ. ಪಿತಾಜಿಗೆ. ಯಜಮಾಂತಿ ಕೈಗೆ ಕೊಡಿ ಅಂತ ಹೇಳಿರಬೇಕು. ಹಣವನ್ನೇ ಬೇಡ ಅಂದಿರುವಾಗ ಲಗ್ನ ಪತ್ರಿಕೆ ಹೇಗೆ ಮಾಡ್ಯಾರು? ಕನ್ಯಾದಾನಕ್ಕೆ ಹೇಗೆ ಬಂದಾರು? ಅವರು ಬರದೇ ಇರಲಿ ಅಂತಾನೆ ಇವಳು ವಾಪಸ್ ಮಾಡಿದ್ಲಾ? ಸಿಟ್ಟು ಬಂತು. ಹಠ. ಈ ಹಠಮಾರಿ ಹತ್ತಿರ ಹೇಗಲಾರದೆ ಅವರು ಇನ್ನೊಬ್ಬಳನ್ನು ಮಾಡ್ಕೊಂಡು ಹೋದ್ರಾ? ಅದೇ ನಿಜ ಅನ್ನಿಸ್ತು. ಪೇಪರ್ಗಳಲ್ಲಿ ಬಂದ ಅವರ ಎಷ್ಟೋ ಚಿತ್ರಗಳನ್ನು ಅವಳು ಕತ್ತರಿಸಿ ಫೈಲ್ ಮಾಡಿಟ್ಟುಕೊಂಡಿದ್ದಳು. ಮಂಚದ ಅಡಿಯ ಒಂದು ಪೆಟ್ಟಿಗೆ ಎಳೆದು ಅದರಲ್ಲಿದ್ದ ಫೈಲನ್ನು ತೆಗೆದು ಒಂದೊಂದಾಗಿ ನೋಡಿದಳು. ಎಂಥ ಮೂಡುಗಳು, ಎಂಥ ಮುಖಭಾವ! ಅವನ್ನೇ ದೃಷ್ಟಿಸಿ ನೋಡುವಾಗ
ಆ ಕಲಾವಿದರನ್ನು ಅರ್ಥ ಮಾಡಿಕೊಂಡು ನಡೆಯುವ ಗುಣ ಶಕ್ತಿಗಳಿಲ್ಲದರಿಂದಲೇ ಇವಳನ್ನು ದೂರ ಮಾಡಿದರು ಎಂಬ ವಿಚಾರ ಇನ್ನಷ್ಟು ದೃಢವಾಯಿತು. ಫೈಲನ್ನು ಅದರ ಜಾಗದಲ್ಲಿ ಮುಚ್ಚಿಟ್ಟು ಸಂಜೆ ಅವಿನಾಶ ಕೊಟ್ಟ ಕ್ಯಾಸೆಟ್ಟನ್ನು ಹೊರಗೆ ತೆಗೆದಳು. ಕ್ಯಾಸೆಟ್ಗಳ ಮೊಹರು ಒಡೆದಿದೆ. ಎಲ್ಲವನ್ನೂ ಅವನು ಕೇಳಿದ್ದಾನೆ. ನನ್ನ ತಂದೆಯೂ ಎಂದು ಸರ್ಪ್ರೈಸ್ ಕೊಡೋಕ್ಕೆ ಮನೆಗೆ ಹೋಗೋ ತನಕ ಪೊಟ್ಟಣ ಓಪನ್ ಮಾಡಿಕೊಡೋದು ಅಂತ ಹೇಳಿಕೊಟ್ಟಿದ್ದಾನೆ ಎಂದು ಅರ್ಥ ಮಾಡಿಕೊಂಡಳು. ಒಂದೊಂದಾಗಿ ತೆಗೆದು ನೋಡಿದಳು. ಒಂದೊಂದರ ಮೇಲೂ ಪಿತಾಜಿ ಹಾಡುತ್ತಿರುವ ಬೇರೆ ಬೇರೆ ಭಂಗಿಗಳು, ಅಂತರ್ಮುಖತೆ, ತಲ್ಲೀನತೆ, ತಾನು ಹೊಡೆಯುವಾಗ ಉಕ್ಕುವ ವಿಜೃಂಭಣೆ, ರಾಗದ ರಸವನ್ನು ವಿಶದೀಕರಿಸುವ ಗುರುಭಾವ, ಅಪೂರ್ವ ಚಿತ್ರಗಳು, ದೊಡ್ಡ ಅಳತೆಯವಾಗಿ ಒಂದೊಂದಕ್ಕೆ ಕಟ್ಟು ಹಾಕಿ ಗಾಜು ಹಾಕಿಸಿ ಗೋಡೆಯನ್ನು ಅಲಂಕರಿಸಬಹುದಾದ ಅಂಥವುಗಳು ಎನ್ನಿಸಿತು. ಹಿಂಬದಿಯನ್ನು ನೋಡಿದಳು. ರಾಗದ ಹೆಸರು, ಸಾಥಿದಾರರ ಹೆಸರು, ಓ ಟಿಫ್ನಿಸ್ ಕಾಕಾ. ಸಂಗೀತದ ಸಂಕಲನ, ಚಂಪಾ ಮೋಹನ್. ಒಂದು ಕ್ಷಣ ಉಸಿರು ನಿಂತಿತು. ಅವರ ಎರಡನೇ ಹೆಂಡತಿ. ಎಲ್ಲೆಲ್ಲಿಯೋ ಹಾಡಿ ನಷ್ಟವಾಗಿ ಹೋಗುತ್ತಿದ್ದ ಸಂಗೀತವನ್ನು ಹುಡುಕಿ ಉಳಿಸಿ ಸಂಕಲಿಸಿ ಗ್ರೇಟ್ ಲೇಡಿ ಎನ್ನಿಸಿತು. ಅಂಥವಳನ್ನು ಎಷ್ಟು ಕೆಟ್ಟ ಮಾತುಗಳಲ್ಲಿ ಬೈತಿದ್ಲು. ನನಗೆ ಕೇಳಿ ಕೇಳಿ ಬೇಸರವಾಗಿ ಎಷ್ಟು ವರ್ಷ ಅಂತ ಅದನ್ನೇ ಮಾತಾಡ್ತೀಯ ಅನ್ನುವ ತನಕ. 6 ಕ್ಯಾಸೆಟ್ಗಳನ್ನು ತಿರುಗಿಸಿ ನೋಡಿ 12 ರಾಗಗಳಲ್ಲಿ ಕೇದಾರವನ್ನು ಮೊದಲನೇದಾಗ ಆರಿಸಿದಳು. ಬೇರೆ ಯಾರಿಗೂ ತೊಂದರೆಯಾಗದಂತೆ ಕೇಳುವ ಕಿವಿಯ ಫೋನ್ ಹಾಕಿಕೊಂಡು ಸಣ್ಣ ಕ್ಯಾಸೆಟ್ ಪ್ಲೇಯರ್ ಚಾಲು ಮಾಡಿ ಮಲಗಿದಳು. ಆಹ್, ಎಂಥ ಸುರಿಲಿ ಆವಾಸ್! ಷಡ್ಜ ಹಚ್ಚಿದರೆ ಸಾಕು, ಕೇದಾರದ ಭಾವ ತುಂಬಿ ಹರಡಿಕೊಳ್ಳುತ್ತೆ. ಈ ಶಕ್ತಿ ಬೇರೆ ಯಾವ ಗಾಯಕನಿದೆ ಅವಿನಾಶ್? ಇದಕ್ಕಿಂತ ಉತ್ತಮವಾದ ಯಾವ ಹುಡುಗರೇ ಇದೆ ಈ ಪ್ರಪಂಚದಲ್ಲಿ? ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಪಿಕೊಂಡದು ಸಾರ್ಥಕವಾಯಿತು. ನನಗೆ ತಕ್ಕ ಗಂಡ ನೀನು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಷಡ್ಜದಿಂದ ಮಧ್ಯಮಕ್ಕೆ ಏಕ್ದಮ್ ಏರಿದಾಗ ಎಂಥ ಔನ್ನತ್ಯ ಭಾವ ಹುಟ್ಟಿಸ್ತಾರೆ. ಅದೇ ಶಾಸ್ತ್ರ ಅನುಸರಿಸಿದರೂ ಬೇರೆ ಗಾಯಕರು ಯಾಕೆ ಇವರಷ್ಟು ಏರುಭಾವ ತಂದುಕೊಡಲ್ಲ ಎಂದುಕೊಳ್ಳುತ್ತಿರುವಾಗ ಆಲಾಪವು ಮುಂದೆ ಸಾಗಿತು. ಯಾವ ಯಾವ ಸ್ವರಗಳ ಮೇಲೆ ಸಂಚರಿಸುತ್ತಿದ್ದಾರೆಂಬ ಸೂಕ್ಷ್ಮ ತಿಳಿಯುತ್ತಿಲ್ಲ. ತನ್ನ ಗುರು ಬಿಜಾಪುರೆಯವರು ಹೇಳಿಕೊಟ್ಟದನ್ನು ನೆನಪಿಗೆ ತಂದುಕೊಂಡು ಅದರ ಸಹಾಯದಿಂದ ಗುರುತಿಸಲು ಪ್ರಯತ್ನಿಸಿದಳು. ಸಾ ಮ ಪ ಧ ಪ ನಿಧ ಸಾ ಸ ನಿಧ ಮ ಪ ಪದ ಧ ಪ ಗಮರೆ ಸಾ ಮ ಪ ಧ ಪ ದಮ ದಪ ಮ ಪಮ ರೇ ಸಾ. ಆದರೆ ಸಿಕ್ಕುತ್ತಿಲ್ಲ. ಸಾಧನೆ ಮಾಡ್ತಾ ಮಾಡ್ತಾ ಸಿಗುತ್ತೆ. ನೀನು ವಾರಕ್ಕೊಂದು ದಿನ ತಂಬೂರಿ ಮುಟ್ಟಿದ್ರೆ ಆಗುತ್ತಾ? ನಮಗೆಲ್ಲ 4-5 ವರ್ಷ ಸತತ ಸಾಧನೆ ಆದಮೇಲೆ ಸ್ಪಷ್ಟವಾದ ಸ್ವರಜ್ಞಾನ ಆದದ್ದು ಎನ್ನುವುದು ಅವರ ಮಾತು ನಿಜ. ಈ ನೌಕರಿ ಮಾಡಿಕೊಂಡು ಪ್ರೈವೇಟ್ ಕಂಪನಿಯಲ್ಲಿ ಸೆಕ್ರೆಟರಿ ಅಂದರೆ ಜೀವ ಹೇಳ್ತಾರೆ. ಜೊತೆಗೆ ಲೋಕಲ್ ಟ್ರೈನ್ ಪ್ರಯಾಣ. ಮನೆಗೆ ಬಂದು ಅಭ್ಯಾಸಕ್ಕೆ ಕೂರೋದಂದರೆ ಅಮ್ಮನ ಮೌನ ವಿರೋಧ. ಕ್ಯಾಸೆಟ್ ಕೇಳಬೇಕಾದರೂ ಕಿವಿಗೆ ಫೋನ್ ಹಾಕಿಕೊಂಡು ಯಾವ ಸ್ಪಷ್ಟತೆ ಇಲ್ಲದೆ ಕಿವಿಯ ತಮಟೆಗೆ ಬಡಿದಂಥ ಹಿಂಸೆ ಎಂದುಕೊಳ್ಳುವಾಗ ತ್ರಿತಾಲ ಮಧ್ಯಲಯ ಪ್ರಾರಂಭವಾಯಿತು. ಪರಮ ನಿರಂಜನ ಹೇ ದುಃಖ ಭಂಜನ. ನಮ್ಮ ಗುರುಗಳು ಹೇಳ್ಕೊಟ್ಟಂತೆ ಇದೆ. ಕಣಸ್ವರಗಳು ಮೀಂಡು ತಿಳಿಯುತ್ತಿಲ್ಲ. ಹೀಗೆ ಕಣಸ್ವರ ಹಾಕಿ ಮೀಂಡೆಳೆಯೋಕ್ಕೆ ಮಾಸ್ತರ್ಗಳಿಗೆ ಸಾಧ್ಯವಿಲ್ಲ. ಗಾಯಕರೇ ಬೇಕು. ಪಿತಾಜಿ ಅಂತ ಗಾಯಕರು. ಮಲಗಿದ್ದವಳು ಎದ್ದು ಕುಳಿತಳು. ಕಿವಿಯ ಫೋನನ್ನು ಸರಿ ಮಾಡಿಕೊಂಡಳು. ವಾವ್! ಕಂಠವನಿ ಮೋತಿ ಎನಕಿ ಮಾಲಾ ಪಹರತ ಸುದಿತ ಬೈ ಬಿಜವಾಲ ರೇ ನಮ್ದ ನಂದನ. ಸಾಹಿತ್ಯದ ಜೊತೆಗೆ ಸ್ವರಗಳನ್ನು ನೆನೆಸಿಕೊಳ್ಳುತ್ತಾ ತಾನೇ ತಬಲದ ಜೊತೆಗೆ ಹಾಡುತ್ತಿರುವಂತೆ ಕಲ್ಪಿಸಿಕೊಂಡು ಬೆರಳುಗಳಿಂದ ಚಿಟಿಕೆ ಹಾಕುತ್ತೊಳಗಿದಳು. ನಡುವೆ ತಾನಗಳ ಸ್ವರ ಚಲನೆ ತಿಳಿಯುತ್ತಿಲ್ಲ. ಆದರೂ ತಾನು ಒಂದು ಸ್ವರವನ್ನು ಬಿಡದೆ ಹಾಡುತ್ತಿರುವಂತೆ, ತನ್ನ ಸಂಗತಿಯನ್ನು ಕಲ್ಪಿಸಿಕೊಂಡು ಅನುಸರಿಸುತ್ತಿರುವಾಗ ತನಗೆ ತಾನೇ ವಾವ್ ಎಂದು ಧ್ವನಿಯು ಗಟ್ಟಿಯಾಗಿ ಮಧ್ಯೆ ವಾವ್ ವಾವ್ ಎಂದುಕೊಳ್ಳುತ್ತಾ ಏನೇ ಇಷ್ಟು ಹೊತ್ತಿನಲ್ಲಿ ಎಲ್ಲರಿಗೂ ನಿದ್ದೆ ಹಾಳು ಮಾಡಿಕೊಂಡು ಅಮ್ಮನ ಕೂಗು ಧ್ವನಿ. ಎಚ್ಚರ ಬಂತು. ಅವಳ ಮೇಲೆ ಸಿಟ್ಟು ಬಂತು. ಸಂಗತಿ ಮಾಡುವುದನ್ನು ನಿಲ್ಲಿಸಿ ಬರೀ ಕೇಳತೊಡಗಿದಳು. ಧೃತಲಯಕ್ಕೆ ಬಂದಾಗ ಸ್ವರಗಳು ಎಷ್ಟು ಖಚಿತವಾಗಿವೆ. ಸಾಧನೆ ಇಲ್ಲದವರಿಗೆ ವೇಗ ಜಾಸ್ತಿ ಆದರೆ ಸ್ವರಸ್ಥಾನಗಳು ಕಲಿಸಿಕೊಳ್ಳುತ್ತವೆ ಎಂಬ ಗುರುಗಳ ಮಾತು ನೆನಪಿಗೆ ಬಂದು ನನಗೆ ಈ ಖಚಿತತೆ ಬರೋಕ್ಕೆ ಎಷ್ಟು ವರ್ಷ ಬೇಕು ಎನಿಸಿತು. ವಯಸ್ಸು 30 ಆಯಿತು. ನಿತ್ಯ ಸಾಧನೆ ಇಲ್ಲ. ರವಿವಾರ ಮಾಡಿದರೂ 1 ತಾಸಿನಲ್ಲಿ ಗಂಟೆ ಶೈಥಿಲ್ಯವಾಗುತ್ತದೆ. ಪಿತಾಜಿ ದಿನಕ್ಕೆ 10-12 ಗಂಟೆ ತಾಸು ಮಾಡ್ತಿದ್ದರಂತೆ. ಕಾಡಿನ ನಡುವೆ ನದಿ ತಟದ ಮಂದಿರಕ್ಕೆ ಕೂತುಕೊಂಡು ಇದು ಓದಿದ ನೆನಪಾಯಿತು. ಸದ್ದಾಗದಂತೆ ಮಂಚದ ಪೆಟ್ಟಿಗೆಯ ಕೆಳಗೆ ಪಿತಾಜಿಯ ಪೇಪರ್ ಕಟ್ಟಿಂಗ್ ಫೈಲ್ ತೆಗೆದು ಹುಡುಕಿದಳು. ಹೌದು, ಇಲ್ಲಿದೆ. ಧರ್ಮಯುಗದ ಲೇಖನದಲ್ಲಿ. ಇಡೀ ಲೇಖನವನ್ನು ಮತ್ತೊಮ್ಮೆ ಓದಿಕೊಂಡಳು. ಎಂಥ ಸಾಧನೆ, ಎಂಥ ಸಮರ್ಪಣೆ! ಪುಟದ ನಡುವೆ ಅಚ್ಚಾಗಿದ್ದ ಫೋಟೋ ಹಳೆಯದಿರಬಹುದು. ಎಷ್ಟು ಲಕ್ಷಣವಾಗಿದ್ದಾರೆ! ಕಣ್ಣುಗಳಲ್ಲಿ ಎಂಥ ತೇಜಸ್ಸು ಎಂಬ ಮೆಚ್ಚುಗೆಯಿಂದ ದಿಟ್ಟಿಸತೊಡಗಿದಳು. ಎಷ್ಟೋ ಹೊತ್ತಿನ ಮೇಲೆ ಫೈಲನ್ನು ಪೆಟ್ಟಿಗೆಯಲ್ಲಿಟ್ಟು ಪೆಟ್ಟಿಗೆಯನ್ನು ಸದ್ದಾಗದಂತೆ ಮಂಚದ ಕೆಳಗೆ ನೂಕಿದಳು. ಸುರುಳಿಯನ್ನು ವಾಪಸ್ ತಿರುಗಿಸಿ ಕೇದಾರವನ್ನು ಕೇಳುವ ಮನಸ್ಸಾಯಿತು. ಕೇಳತೊಡಗಿದರೆ ನಿದ್ರೆ ಬರೋಲ್ಲ. ನಾಳೆ ಬೋರ್ಡ್ ಮೀಟಿಂಗ್. ಪ್ರತಿಯೊಬ್ಬರೂ ಮೆಟ್ಟಂಗಾಲಿನಲ್ಲಿ ನಿಂತಿರಬೇಕು. ಯಾವ ಕ್ಷಣದಲ್ಲಿ ಯಾವ ಫೈಲು, ಯಾವ ಮಾಹಿತಿ ಕೇಳ್ತಾರೋ. ಈಗ ನಿದ್ರೆ ಮಾಡದಿದ್ದರೆ ಎಷ್ಟು ಚಹಾ ಕುಡಿದರೂ ಬುದ್ಧಿ ಜಡವಾಗುತ್ತೆ ಎಂಬ ಎಚ್ಚರ ಹುಟ್ಟಿ ಕಿವಿಯ ಫೋನನ್ನು ತೆಗೆದು ಮಲಗಿ ಬೆಡ್ ಸ್ವಿಚ್ ಆರಿಸಿದಳು. ಆದರೆ ನಿದ್ದೆ ಬರುತ್ತಿಲ್ಲ. ಕೇದಾರವೇ ತಲೆಯನ್ನು ತುಂಬಿದೆ. ಇನ್ನೊಂದು ಸಲ ಅದೇ ಕ್ಯಾಸೆಟ್ ಹಾಕಿ ಕೇಳುವ ಆಶೆಯಾಗ್ತದೆ. ಪಿತಾಜಿ ಯಾವ ರಾಗ ಹಾಡಿದರೂ 1.5 ಗಂಟೆಗೆ ಕಡಿಮೆ ಇರೋಲ್ಲ.
ಕೇದಾರದಂಥ ಔಡವ ಶಾಡವ ರಾಗವನ್ನು ಕೂಡ ಒಂದು ಗಟ್ಟೆ ಕಮ್ಮಿ ಇಲ್ಲದಂತೆ ಈ ಕ್ಯಾಸೆಟ್ನಲ್ಲಿ ಯಾಕೆ ಒಂದೇ ಕಡೆ 25-26 ನಿಮಿಷಕ್ಕೆ ಇಳಿಸಿದ್ದಾರೆ, ಎರಡು ಕಡೆಗೂ ಮಾಡಬೇಕಿತ್ತು ಎನ್ನಿಸ್ತು. ಈಗಲೇ ಬಾಗಿಲು ತೆಗೆದು ಹೊರಗೆ ಮೂಲೆಯಲ್ಲಿರೋ ತಂಬೂರಿ ಒಳಗೆ ತಂದು ಶ್ರುತಿ ಮಾಡಿ ಕೇದಾರ ಹಾಡಿಕೊಳ್ಳುವ ಆಶೆಯಾಯಿತು. ಆದರೆ 5 ನಿಮಿಷಕ್ಕಿಂತ ಹೆಚ್ಚು ಅದರ ರಾಗ ವಿಸ್ತಾರ ಮಾಡೋ ತಿಳಿವಳಿಕೆ ಇಲ್ಲ. ಅಷ್ಟು ಆದಿತ್ತೋ ಇಲ್ಲವೋ. ತಂಬೂರಿ ಶ್ರುತಿ ಮಾಡಿ ಎಷ್ಟು ತಿಂಗಳಾಯಿತು. ಅವಿನಾಶನೊಡನೆ ಮನಸ್ಸು ಬೆಳೆದ ಮೇಲೆ ಮನೆಗೆ ಬರೋದೇ ತಡವಾಗುತ್ತೆ. ಬೆಳಿಗ್ಗೆ ಬೇಗ ಎದ್ದು ಹೊರಡಬೇಕು. ಈಗ ತಂಬೂರಿ ಹಿಡಿದು ಷಡ್ಜ ಹಚ್ಚಿದ್ರೆ ಸಾಕು, ಅಮ್ಮ ಕಿರ್ಚಿಕೊಳ್ತಾಳೆ. ಅಕ್ಕಪಕ್ಕದವರು ಕೂಡ. ಅಮ್ಮನಿಗೆ ಸಂಗೀತ ಅಂದರೆ ಒಳಗೆ ದ್ವೇಷ. ನಾನು ನೌಕರಿಗೆ ಸೇರಿ ಗಳಿಸುವ ತನಕ ಕಲಿಯೋಕೆ ಬಿಡಲಿಲ್ಲ. ಸಂಗೀತ ಕಲಿತವರೆಲ್ಲ ಪೋಖ್ರಿಗಳಾಗ್ತಾರೆ, ಹಾಳಾಗ್ತಾರೆ ಎನ್ನುವ ಒಂದೇ ಹಠ. 24ನೇ ವಯಸ್ಸಿನಲ್ಲಿ ಕಲಿಯೋಕೆ ಶುರು ಮಾಡಿದರೆ ಎಷ್ಟು ಹಿಡಿತ ಸಿಗ್ಬೋದು. ಎಳೆಯ ವಯಸ್ಸಿನಲ್ಲೇ ಸ್ವರಜ್ಞಾನ, ರಾಗಜ್ಞಾನ, ತಾಳಜ್ಞಾನಗಳಾಗ್ಬಿಡಬೇಕು. ಗಂಟಲು ಹೇಳಿದಾಗೆ ಕೇಳಬೇಕು. ಮೀನು ಹುಟ್ಟಿದ ತಕ್ಷಣವೇ ಈಜುವ ಹಾಗೆ. ಪಿತಾಜಿ ತಂಬೂರಿ ಹಿಡಿದು ಅಭ್ಯಾಸ ಮಾಡ್ಕೋತಾ ಇದ್ರೆ ಅಮ್ಮ ನನ್ನನ್ನು ಎದುರಿಗೆ ಉರುಟಿ ಹಾಕ್ತಿದ್ಲಂತೆ. ನಾನು ಕೇಳ್ತಾ ಸುಮ್ಮನಿರ್ತಿದ್ನಂತೆ. ಅಮ್ಮನೇ ಹೇಳಿದ್ದಾಳೆ, ಈ ಮಗಳಿಗೆ ಸಂಗೀತ ಅಂದರೆ ಪ್ರಾಣ, ಇವಳಿಗೆ ಕಲಿಸಬೇಕು ಅನ್ನೋ ಪ್ರೀತಿ ಅವರಿಗೆ ಇರಬಾರ್ದಾಗಿತ್ತೆ. ಇನ್ನೊಂದು ಮದುವೆ ಮಾಡಿಕೊಂಡು ಹೋದರೂ ನನ್ನನ್ನು ಕರೆಸಿಕೊಂಡು ಪಾಠ ಹೇಳಬಾರ್ದಾಗಿತ್ತೆ. ಅವರೇ ಬಾಂದ್ರದಲ್ಲಿ ಸಂಗೀತ ಶಾಲೆ ನಡೆಸ್ತಾರಂತೆ. ಅದಕ್ಕಾದರೂ ಬಂದು ಸೇರಿಕೋ, ನಾನು ಪಾಠ ಹೇಳ್ತೀನಿ ಅಂತ ಹೇಳಬಾರ್ದಾಗಿತ್ತೆ, ಹೇಳಿ ಕಳಿಸ್ಬಾರ್ದಾಗಿತ್ತೆ. ಇದ್ದಕ್ಕಿದ್ದಂತೆ ತಂದೆಯ ಮೇಲೆ ಕೋಪ ಹುಟ್ಟಿತು. ಹೀಗೆ ಕೋಪ ಹುಟ್ಟುವುದಿದೇನು ಮೊದಲ ಸಲವಲ್ಲ ಎಂಬ ನೆನಪಾಯಿತು. ಕಾಲೇಜು ಓದುವಾಗ 2 ಸಲ ಅವರ ಕಚೇರಿಗೆ ಹೋಗಿದ್ದೆ. ಛಬೀಲ್ದಾಸ್ ಹೈಸ್ಕೂಲ್ ಆವರಣದಲ್ಲಿ ಒಂದು, ಬಿರ್ಲಾ ಮಾತೃಶ್ರೀ ಸಭಾಂಗಣದಲ್ಲಿ ಇನ್ನೊಂದು. ಶಕುಂತಲಾಬೇನ್ ದವೆಯ ಜೊತೆ. ಶಾಸ್ತ್ರೀಯ ಸಂಗೀತ ಅಂದರೆ ಅವಳಿಗೂ ಹುಚ್ಚು. ಗಂಧರ್ವ ಮಹಾವಿದ್ಯಾಲಯಕ್ಕೆ ಹೋಗ್ತಿದ್ಲು. ಎಂತೆಂಥ ದೊಡ್ಡ ಗಾಯಕರು ವಾದಕರ ಸಂಗೀತನೆಲ್ಲ ಕೇಳಿದ್ಲು. ಪಿತಾಜಿ ಗಾಯನ ಅಂದರೆ ಎದ್ದು ನಿಂತು ಬಿಡ್ತಿದ್ಲು. ಮೋಹನ್ ಲಾಲ್ಜಿ ಗಾಯನ ಕೇಳದೆ ಇದ್ರೆ ಹುಟ್ಟಿದ್ದೇ ಸಾರ್ಥಕ ಅಲ್ಲ. ನಾನು ಟಿಕೆಟ್ ಅರೇಂಜ್ ಮಾಡ್ತೀನಿ, ನನ್ನ ಜೊತೆ ಬಾ, ಆಮೇಲೆ ನಾನು ನಿನ್ನನ್ನು ಟ್ರೈನಿಗೆ ಹತ್ತಿಸ್ತೀನಿ ಎಂದ್ಲು. ಪಿತಾಜಿಯನ್ನು ನೋಡುವ ಆಸೆ. ಕೇವಲ ರೇಡಿಯೋದಲ್ಲಿ ಕೇಳಿದ್ದ ಅವರ ಗಾಯನ ಎದುರಿಗೆ ಕೇಳುವ ಆಸೆ. ಕಾಲೇಜ್ನಲ್ಲಿ ಫಂಕ್ಷನ್ ಇದೆ, ನನ್ನ ಸ್ನೇಹಿತೆ ಜೊತೆಗಿರ್ತಾಳೆ, ಬರೋ ತಡವಾಗುತ್ತೆ ಅಂತ ಅಮ್ಮನಿಗೆ ಹೇಳಿ ಶಕುಂತಲಾಬೇನ್ಗೆ ಪಿತಾಜಿ ಅಂದರೆ ದೊಡ್ಡ ಹೀರೋ. ಯಾವ ಸಿನಿಮಾ ನಟನೂ ಇಲ್ಲ, ಕ್ರಿಕೆಟ್ ಆಟಗಾರನೂ ಅಲ್ಲ. ದಾರಿಯುದ್ದಕ್ಕೂ ಅವರ ಸಂಗೀತನ ಹೊಗಳಿದ್ದು. ನಾನು ಅವರ ಮಗಳು ಅಂತ ಅವಳಿಗೇನು ಗೊತ್ತು. ನಾನಾದರೂ ಹೇಗೆ ಹೇಳಿಕೊಂಡ್ರೆ ನನಗೂ ಹೀನಾಯ, ಅವಳು ಆರಾಧಿಸುವ ಪಿತಾಜಿಗೂ ಹೀನಾಯ. ಯಾಕೋ ಹೊಟ್ಟೆ ನೋವು, ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟು ಹೋಗಿಬಿಡ್ಲೆ ಎನ್ನುವಷ್ಟು ಇರುಸು ಮುರುಸು, ಮೂಕ ಸಂಕಟ. ಇಡೀ ಸಭೆ ಅವರನ್ನು ಆರಾಧಿಸ್ತಿತ್ತು. ಆ ಸ್ವರ ಮಾಧುರ್ಯ, ಧ್ವನಿ ಸೌಷ್ಠವ, ಶಾಸ್ತ್ರ ತಿಳಿಯದವರನ್ನು ಭಾವದಲ್ಲಿ ಹಿಡಿಯುವ ಕಲೆ. ನಾನು ಅವರ ಮುಖಾನೇ ನೋಡ್ತಿದ್ದೆ. ಮೂಗು, ಹಣ್ಣು, ಹಣೆ ನನ್ನ ಆಗಿವೆಯೇ. ಅಲ್ಲಿ ಕೂರಲು ಸಾಧ್ಯವಾಗದೆ ಎದ್ದು ಹೋಗಬೇಕೆಂಬ ಕೋಪ. ಆದರೆ ಬಿಗಿಯಾಗಿ ಬಂಧಿಸಿಟ್ಟ ಸಂಗೀತ ಶಕ್ತಿ. ಶಕುಂತಲೆಯ ಮಾತು ನಿಜ. ಇವರದರಂಥ ಗಾಯನ ಬೇರೆ ಯಾರೂ ಇಲ್ಲ, ಎಲ್ಲಿಯೂ ಇಲ್ಲ. 2 ಕಚೇರಿ ಮಾತ್ರ, ಮತ್ತೆ ಹೋಗಲಿಲ್ಲ. ಹೋದಷ್ಟು ಅವರ ಗಾಯನದ ಆಕರ್ಷಣೆ ಅದಮ್ಯವಾಗುತ್ತೆ. ಆಂತರ್ಯದ ವೇದನೆ ಅಷ್ಟೇ ಅಸಹನೀಯವಾಗುತ್ತೆ ಎನ್ನಿಸಿತು. ಒಂದಿನ ಶಕುಂತಲೆ ಕೇಳಿದಳು, ಗೊತ್ತಾ, ಪಂಡಿತ್ ಮೋಹನ್ ಲಾಲ್ಜಿಗೆ ಒಬ್ಬ ಹೆಂಡತಿ ಇದ್ರಂತೆ. ಅವಳನ್ನು ಬಿಟ್ಟು ತನ್ನ ಶಿಷ್ಯನೇ ಮದುವೆ ಆದನಂತೆ. 2 ಮಕ್ಕಳಾದ್ಮೇಲೆ ಅವಳನ್ನು ಬಿಟ್ಟು ದಿಲ್ಲಿಯ ಕಥಕ್ ಡ್ಯಾನ್ಸರ್ ಮನೋಹರಿ ದಾಸಳ ಜೊತೆಗೆ ಹೊರಟು ಹೋದನಂತೆ. 3 ವರ್ಷವಾದ ಮೇಲೆ ಅವಳನ್ನು ಬಿಟ್ಟು ಮುಂಬೈಗೆ ಹಿಂದಿರುಗಿದ್ದಾರಂತೆ. ಒಬ್ಬರೇ ಅಂದರೆ ಅವರಿಗೇನು ಗೋಪಿಯರು ಕಡಿಮೆ? ಹೆಸರು ಮೋಹನಲಾಲ, ಕೃಷ್ಣಮೋಹನನಲ್ಲವೇ ಅಂತ ಸೂಕ್ಷ್ಮವಾಗಿ ಉಬ್ಬು ಹಾರಿಸಿ ಮುಗುಳ್ನಕ್ಕ. ನನ್ನ ವಯಸ್ಸಿನ, ನನ್ನ ತರಗತಿಯ ಸಹಪಾಠಿ ಅವಳ ಕಣ್ಣುಗಳಲ್ಲಿ ಅದೆಂಥ ಕನಸಿನ ಹೊಳಪು. ಇವರ ವಿಷಯ ನಾನು ತೀರ ತುಸು ಅಖಚಿತವಾಗಿ ಕೇಳಿದ್ದೆ. ಇವಳಿಗೆ ಖಚಿತವಾಗಿಯೇ ಗೊತ್ತಿದೆ. ಇವರು ಹೀಗೆ ಅಂತ ಗೊತ್ತಿದ್ದು ಜನರು ಇವರ ಗಾಯನ ಕೇಳೋಕ್ಕೆ ಮುಗಿ ಬೀಳ್ತಾರಲ್ಲ ಎಂದೆ. ಅರ್ಧ ಅವಳಿಗೆ ಕೇಳುವಂತೆ, ಇನ್ನರ್ಧ ನನಗೇ ನಾನು ಹೇಳಿಕೊಳ್ಳುವಂತೆ. ಅದರಿಂದ ಇದಕ್ಕೇನು ಅಡ್ಡಿ? ಕಲಾವಿದರು ಅಂದರೆ ರಸಿಕತೆ ಇದ್ದೇ ಇರುತ್ತೆ. ರಸಿಕತೆ ಕತೆ ಜಾಸ್ತಿ ಇದ್ದಷ್ಟು ಕಲಾವಿದರ ಕಲೆ ಆಕರ್ಷಣೆ ಹೆಚ್ಚು, ಗೊತ್ತಾ ಎಂದಳು. ನನಗೆ ಅವಳ ಮೇಲೆ ಸಿಟ್ಟು ಬಂತು. ಇಂಥವಳ ಜೊತೆ ಸೇರಿದರೆ ನಾನು ಕೆಟ್ಟು ಹೋದೇನು, ನನ್ನನ್ನು ಕೆಡಿಸಿಯಾಳೆಂಬ ಭಯವಾಯಿತು. ಬರೀ ಅವರ ವಿಷಯವಲ್ಲ, ಇನ್ನೆಷ್ಟೋ ಗಾಯಕರ, ವಾದಕರ, ತಬಲ ನಿಪುಣರ, ಹಿಂದಿನ ಕಲಾವಿದರ ವಿಷಯಗಳನ್ನು ಅವಳು ಹೇಳುತ್ತಿದ್ದಳು. ಉಳಿದ ಹುಡುಗಿಯರು ಸಿನಿಮಾ ನಟಿಯರ ಕಾಸ ಸಂಗತಿಗಳನ್ನು ಹೇಳುವಂತೆ. ನಿನಗೆ ಯಾರಿದನ್ನೆಲ್ಲ ಹೇಳ್ತಾರೆ ಎಂದದಕ್ಕೆ, ಸಂಗೀತ ಕ್ಲಾಸಿಗೆ ಹೋಗ್ತೀನಲ್ಲ, ಕ್ಲಾಸ್ ಶುರುವಾಗ ಮೊದಲು ಹುಡುಗಿಯರು ತಮ್ಮ ಗೊತ್ತಿರೋ ಇಂಥ ಮಾಹಿತಿಗಳನ್ನು ಪರಸ್ಪರ ಹಂಚ್ಕೋತಾರೆ. ನಾನೇ ಏನೋ ತಿಳಿದೋಳು ಅಂತ ಪೆಚ್ಚಾಯಿತು, ನಾಚಿಕೆಯೂ ಆಯಿತು. ನನ್ನ ತಂದೆ ಹೀಗೆ ಅಂತ. ಆದರೆ ನಾನು ನಾಚಿಕೆ ಪಟ್ಟುಕೊಂಡ ವಿಷಯವನ್ನು ಶಕುಂತಲೆ ಒಂದು ವಿಶೇಷಣವೆಂಬಂತೆ ವರ್ಣಿಸಿದಳಲ್ಲ ಎಂಬ ಆಶ್ಚರ್ಯ. ಅವಳ ಮೇಲೆ ಸಿಟ್ಟು ಕೂಡ ಬಂತು. ನಿನಗೆ ಸಂಗೀತ ಕಲಿಯಬೇಕು ಅನಿಸಿದರೆ ನನ್ನ ಜೊತೆ ಬಾ. ಗಂಧರ್ವ ಮಹಾವಿದ್ಯಾಲಯದ ಕ್ಲಾಸು ನಮ್ಮ ಕಾಲೇಜಿನ ಹತ್ತಿರವೇ ನಡೆಯುತ್ತೆ, ನಾನು ಸೇರ್ತೀನಿ. ನಿನ್ನನ್ನು ಮೊದಲ ವರ್ಷಕ್ಕೆ ಸೇರಿಸ್ಕೋತಾರೆ. 2 ವರ್ಷ ಕಲಿತರೆ ಸಾಕು, ಸಂಗೀತನ ಅರ್ಥ ಮಾಡ್ಕೊಂಡು ಸವಿಯಬಹುದು. ಅದು ವೇದವಿದ್ಯೆ ಇದ್ದ ಹಾಗೆ. ಎಂಥ ಉತ್ತಮ ಸಂಸ್ಕಾರವಾಗುತ್ತೆ ಗೊತ್ತಾ ಮನಸ್ಸಿಗೆ. ಅವಳು ಕರೆದಾಗ ಸೇರಲೇಬೇಕೆಂಬ ಉತ್ಸಾಹ. ಕಾಲೇಜಿನಲ್ಲಿ ಟೈಮ್ ಟೇಬಲ್ ಬದಲಾಗಿದೆ ಅಂತ ಅಮ್ಮನಿಗೆ ಹೇಳಿ ವಾರಕ್ಕೆ 3 ದಿನ ತಡವಾಗಿ ಮನೆಗೆ ಹೋಗ್ಬೋದೆಂಬ ಉಪಾಯ. ಆದರೆ ನನ್ನ ತಂದೆಯ ವಿಷಯ, ಹುಡುಗಿಯರು ಏನಾದರೂ ಮಾತಾಡಿಕೊಳ್ಳುವುದು ಕಿವಿಗೆ ಬಿದ್ದರೆ ಸಂಕಟವಾಗುತ್ತೆಂಬ ಅಂಜಿಕೆ. ಅಕಸ್ಮಾತ್ ಯಾವಳಾದರೂ ಹುಡುಗಿಗೆ ಅವರ ಮೊದಲ ಹೆಂಡತಿ ಬರಿವಲಿಯಲ್ಲಿ ಇದ್ದರು ಅಂತ ಗೊತ್ತಿದ್ದು ನಾನು ಬರಿವಲಿಯಿಂದ ಬರ್ತಿದ್ದೀನಿ ಅನ್ನೋದು ತಿಳಿದು ಬಿಟ್ಟರೆ
ಹಾಗೆಯೇ ಜಾಡು ಹಿಡಿದು ನಡೆದು ನಾನು ಅವರ ಮಗಳು ಅಂತ ಗೊತ್ತಾಗ್ಬಿಟ್ರೆ ಎಂಬ ಹೆದರಿಕೆ. ಈ ಶಕುಂತಲೆಯಿಂದಲೂ ದೂರವಾಗಿದ್ದರೆ ಕ್ಷೇಮ ಅನ್ನುವ ಎಚ್ಚರಿಕೆ. ನನ್ನ ಬಕುಲ ಲಾಲ್ ಅವರ ಮೋಹನ್ ಲಾಲ್ ಎನ್ನುವ ಕೊನೆಯ ಹೆಸರುಗಳು ಒಂದೇ ಎಂಬ ಸಂಗತಿ ಅವಳ ಕುತೂಹಲವನ್ನು ಕೆಣಕಲಿಲ್ಲ. ಲಾಲ್ ಎನ್ನುವ ಹೆಸರು ಈ ಮುಂಬೈಯಲ್ಲಿ, ಹಿಂದೂಸ್ತಾನದಲ್ಲಿ ಲಕ್ಷಗಟ್ಟಲೆ. ನಾನೇನಾದರೂ ಸಂಗೀತ ತರಗತಿಗೆ ಸೇರಿ ಅಕಸ್ಮಾತ್ ಪಿತಾಜಿಗೆ ಅಲ್ಲಿಗೆ ಬಂದು ಮಾಸ್ಟ್ರು ಎಲ್ಲ ವಿದ್ಯಾರ್ಥಿನಿಯರ ಪರಿಚಯ ಮಾಡಿಕೊಡ್ತಾ ನನ್ನ ಹೆಸರು ಬಕುಲ ಲಾಲ್ ಅಂತ ಹೇಳಿದಾಗ ಅವರು ಗುರುತು ಹಿಡಿದು ಬಿಟ್ರೆ ಎಂಬ ಅಂಜಿಕೆ. ಹೀಗೆ ಅಜ್ಞಾತಳಾಗಿಯೇ ಇರಬೇಕು, ಇಲ್ಲದಿದ್ದರೆ ನನಗೆ ಕ್ಷೇಮವಿಲ್ಲ ಎನ್ನುವಂತಹ ಭಾವ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.